ವೆಲ್ಕಮ್ ಯು ಆಲ್. ಈ ವಿಡಿಯೋದೊಳಗೆ ಕರ್ನಾಟಕ ಯೂನಿವರ್ಸಿಟಿ ಕ್ವೆಶ್ಚನ್ ಪೇಪರ್ ಸೊಲ್ಯೂಷನ್ ನೋಡೋಣ. 15 ಮಾರ್ಕ್ಸ್ ಇತ್ತು. ಹಿಂದಿನ ವಿಡಿಯೋಸ್ ಒಳಗೆ ಪೂರ್ತಿ ನಿಮಗೆ ಯಾವ ರೀತಿಯಿಂದ ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್ ರೂಲ್ಸ್ನ ಫಾಲೋ ಮಾಡ್ಬೇಕಂತ ಕಳಿಸೀನಿ. ಅದನ್ನು ಸ್ವಲ್ಪ ಪ್ರಿಪೇರ್ ಮಾಡಿ ನೆನ್ಪಿಟ್ಕೋರಿ. ಸೊ ಇಲ್ಲೇ ಇದು May 2016 ಕ್ವೆಶ್ಚನ್ ಪೇಪರ್ ಮಿಸ್ಟರ್ ಪ್ರತಾಪ್ ದೇ ಹ್ಯಾವ್ ಗಿವನ್ ಯು ಟು ಕ್ಯಾಲ್ಕುಲೇಟ್ ಟೋಟಲ್ ಇನ್ಕಮ್. ಅದು ಗ್ರಾಸ್ ಟೋಟಲ್ ಇನ್ಕಮ್ ಕಳ್ಬೋದು. ಟೋಟಲ್ ಇನ್ಕಮ್ ಯಾಕೆ ಕೇಳ್ಯಾರ ಅದನ್ನು ಬರೀರಿ. ದೇ ಗಿವನ್ ಯು ಟು ಕ್ಯಾಲ್ಕುಲೇಟ್ ಗ್ರಾಸ್ ಟೋಟಲ್ ಇನ್ಕಮ್. ಒಂದ್ಸಲ ಇಡೀ ಲೆಕ್ಕ ನೋಡ್ಕೊರಿ. ಯಾವ ಹೆಡ್ಸ್ ಕೊಟ್ಟಾರ, ಯಾವ ನಾವು ಇನ್ಕಮ್ ಐತಿ ಲಾಸ್ ಐತಿ ಅಂತ ತಿಳ್ಕೊರಿ. ಅಡ್ಜಸ್ಟ್ಮೆಂಟ್ ಏನೇನು ಕೊಟ್ಟಾರ ಅಂತ ನೋಡ್ಕೊರಿ. ಈ ಕೇಸ್ನಾಗ ಅಡ್ಜಸ್ಟ್ಮೆಂಟ್ ಕೊಟ್ಟಿರೋದು ಕಾಟನ್ ಬಿಸ್ನೆಸ್ ಲಾಸ್ ಕೊಟ್ಟಾರ, ಸ್ಪೆಕ್ಯುಲೇಷನ್ ಲಾಸ್ ಕೊಟ್ಟಾರ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್, ಡೆಪ್ರಿಸಿಯೇಷನ್ ಅನ್ಅಬ್ಸಾರ್ಬ್ ಕೊಟ್ಟಾರ, ಕರೆಂಟ್ ಇಯರ್ ಡೆಪ್ರಿಸಿಯೇಷನ್. ದೆನ್ ದೇ ಆಸ್ಕ್ ಯು ಟು ಕ್ಯಾಲ್ಕುಲೇಟ್ ಟೋಟಲಿ ಗ್ರಾಸ್ ಟೋಟಲ್ ಇನ್ಕಮ್. ನಾನು ಲೆಟ್ ಅಸ್ ಸಿ ಒನ್ ಬೈ ಒನ್. ಇಡೀ ಲೆಕ್ಕ ಅಟ್ ಎ ಗ್ಲಾನ್ಸ್ ನೋಡಿದಾಗ ನಮ್ಗೇನು ಗೊತ್ತಾಕೈತೆ ಅಂದ್ರೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ಕೊಟ್ಟಿಲ್ಲ. ಸೊ ರೈಟ್ ದಿಸ್ ಹೆಡ್ ಆ್ಯಂಡ್ ಪುಟ್ ಇಟ್ ಆಸ್ ಡ್ಯಾಶ್. ನೆಕ್ಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಒಳಗೆ LOP ಮತ್ತು SOP ಇನ್ಫಾರ್ಮೇಷನ್ ಐತಿ. LOP ಒಳಗೆ ಎರಡು ಪ್ರಾಪರ್ಟೀಸ್ ಕೊಟ್ಟಾರ, ಪ್ರಾಪರ್ಟಿ ಎಕ್ಸ್, ಪ್ರಾಪರ್ಟಿ ವೈ. ಪ್ರಾಪರ್ಟಿ ಎಕ್ಸ್ನೊಳಗೆ ಇನ್ಕಮ್ ಕೊಟ್ಟಾರ. ಇನ್ಕಮ್ ಫ್ರಮ್ ಹೌಸ್ ನಂಬರ್ ಎಕ್ಸ್ 85,000 ಕೊಟ್ಟಾರ, 85,000 ಬರೀರಿ. ನೆಕ್ಸ್ಟ್ ಹೌಸ್ ನಂಬರ್ ವೈನೊಳಗೆ ಲಾಸ್ ಕೊಟ್ಟಾರ. ಇದನ್ನು ಅಡ್ಜಸ್ಟ್ ಮಾಡ್ಬೋದು. ಈ ಹೌಸ್ನೊಳಗಿಂದ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಲೆಸ್ ಸೆಟ್ ಆಫ್ ಲಾಸ್ ಫ್ರಮ್ LOP ವೈ 65,000. 85,000 65,000 ಮೈನಸ್ ಮಾಡಿರಿ, 20,000 ಬ್ಯಾಲೆನ್ಸ್ ಉಳಿತು ನಮ್ಮ ಹತ್ರ. ಇದನ್ನು ಹಿಂಗೆ ಹಚ್ಚಿರಿ ಅಂದ್ರೆ ಮುಂದೆ ಅದಕ್ಕೆ ಯೂಸ್ ಮಾಡ್ಬೋದು ಅಂತ ನೋಡ್ಕೋಬೋದು ನಾವು. ನೆಕ್ಸ್ಟ್ ಇದೇ ಹೆಡ್ನೊಳಗೆ ಇನ್ನೊಂದು ಸೋರ್ಸಸ್ SOP ಕೊಟ್ಟಾರ. SOP ಒಳಗೆ ಲಾಸ್ ಕೊಟ್ಟಾರ ₹55,000. ಇಲ್ಲಿ 20,000 ಉಳಿದೈತೆ ನಮ್ದು. ಅದನ್ನು ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ಕೋಬೋದು. ಸೊ ಲೆಸ್ ಸೆಟ್ ಆಫ್ ಲಾಸ್ ಫ್ರಮ್ SOP. ನಮಗೆ ಬೇಕಾಗಿರೋದು 55,000, ಆದರೆ ಬರೀ ಇರೋದು 20,000. ಅದಕ್ಕೆ ಏನಂತ ಬರೀರಿ, ಪಾರ್ಟ್ಲಿ ಅಂತ ಬರೀರಿ. ಸೊ ಎಷ್ಟು ಇನ್ನೂ ಬೇಕಾಗುತ್ತೆ ಬ್ಯಾಲೆನ್ಸ್? 35,000. ಬ್ರ್ಯಾಕೆಟ್ ನಾವು ಬರೆದ್ರೆ ಮೈನಸ್ ಇದ್ದಂಗೆ. ನೆಕ್ಸ್ಟ್ ಇಲ್ಲೇನು SOP ಇದೆ 55,000, ಅದ್ರೊಳಗೆ LOP 20,000 ಅಡ್ಜಸ್ಟ್ಮೆಂಟ್ ಮಾಡೇವಿ. ರೈಟ್ ಇಟ್ ಲೈಕ್ ದಿಸ್. ನೆಕ್ಸ್ಟ್ ಹಂಗಾರೆ ಇನ್ನೂ ಎಷ್ಟು ಬೇಕಾಗುತ್ತೆ? 35,000 ಇಲ್ಲಿ ಹಚ್ಚಿರ್ತೀನಿ. ಸೆಕೆಂಡ್ ಕಾಲಮ್, ಈ ಕಾಲಮ್ನಾಗ 35,000 ಹಚ್ಚೀನಿ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಪ್ರೊಫೆಷನ್ ಬರೀರಿ. ಇನ್ಕಮ್ ಫ್ರಮ್ ಬಿಸ್ನೆಸ್ ಪ್ರೊಫೆಷನ್ ಬರೀ ಮುಂದೆ ಫಸ್ಟ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಬರೀರಿ. ಸ್ಪೆಕ್ಯುಲೇಷನ್ ಪ್ರಾಫಿಟ್ಟು ಕೊಟ್ಟಾರ, ಸ್ಪೆಕ್ಯುಲೇಷನ್ ಲಾಸು ಕೊಟ್ಟಾರ. ಫಸ್ಟ್ ಸ್ಪೆಕ್ಯುಲೇಷನ್ ಪ್ರಾಫಿಟ್ 1,25,000 ಕೊಟ್ಟಾರ, 1,25,000 ಬರೀರಿ. ನೆಕ್ಸ್ಟ್ ಇನ್ನೊಂದು ಸ್ಪೆಕ್ಯುಲೇಷನ್ ಬಿಸ್ನೆಸ್ ಕೊಟ್ಟಾರ, ಅದು ಗೋಲ್ಡ್ ಬಿಸ್ನೆಸ್, ಅದರೊಳಗೆ ಲಾಸ್ ಕೊಟ್ಟಾರ. ಸೊ ಸೆಟ್ ಆಫ್ ಲಾಸ್ ಆಫ್ ಗೋಲ್ಡ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್. ಸೊ ಸ್ಪೆಕ್ಯುಲೇಟಿವ್ ಲಾಸ್ ಇತ್ತಂದ್ರೆ ಅದರ್ ಸೋರ್ಸಸ್ನಾಗ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಯಾವುದಾದ್ರು ಸೋರ್ಸಸ್ ಸ್ಪೆಕ್ಯುಲೇಟಿವ್. ಸೊ ಇಲ್ಲಿ ಒಂದ್ರೊಳಗೆ 1,25,000 ಇನ್ಕಮ್ ಐತಿ, ಇನ್ನೊಂದ್ರೊಳಗೆ ಲಾಸ್ ಐತಿ. ಅಡ್ಜಸ್ಟ್ಮೆಂಟ್ ಮಾಡಿರಿ. ಬ್ಯಾಲೆನ್ಸ್ ಎಷ್ಟು ಹೋಯ್ತು? 50,000. 1,25,000 ಮೈನಸ್ 75,000 55,000 ಬ್ಯಾಲೆನ್ಸ್ ಅಂತ ಬರೀರಿ. ನೆಕ್ಸ್ಟ್ ಈ ಲೆಕ್ಕದಾಗ ನೋಡ್ರಿ, ಕ್ಯಾರಿ ಫಾರ್ವರ್ಡ್ ಏನಾರು ಸ್ಪೆಕ್ಯುಲೇಷನ್ ಲಾಸ್ ಐತೇನೆ ಅಂತೇಳಿ ಈ ಲೆಕ್ಕದಾಗ ಅಡ್ಜಸ್ಟ್ಮೆಂಟ್ ನಾವು ಕೊಟ್ಟಾರ. ಸೊ ಹಿಂದಿನ ವರ್ಷದ ಕ್ಯಾರಿ ಫಾರ್ವರ್ಡ್ ಲಾಸಸ್ ಅದಾವು, ಅವನ್ನ ಅಡ್ಜಸ್ಟ್ಮೆಂಟ್ ಮಾಡಿರಿ. ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್ ಸ್ಪೆಕ್ಯುಲೇಷನ್ ಲಾಸ್ 60,000 ಕೊಟ್ಟಾರ, 60,000 ಬರೀರಿ. ಸೊ ಆ್ಯಕ್ಚುಲಿ ನಮ್ಮ ಹತ್ರ ಇರೋದು 50,000, ಆದರೆ ಬೇಕಾಗಿರೋದು 60,000. ಇನ್ನೂ ಎಷ್ಟು ಬ್ಯಾಲೆನ್ಸ್ ಉಳಿತು? 10,000 ಬ್ಯಾಲೆನ್ಸ್. ಇದನ್ನು 10,000 ಬೇರೆ ಎಲ್ಲೇನೂ ಅಡ್ಜಸ್ಟ್ಮೆಂಟ್ ಮಾಡೋಕೆ ಬರೋಂಗಿಲ್ಲ, ಬಿಕಾಸ್ ಇಟ್ ಇಸ್ ಸ್ಪೆಕ್ಯುಲೇಷನ್ ಸೋರ್ಸ್. ಅದಕ್ಕೆ ಹಂಗಾರೆ ಏನು ಮಾಡೋಣ, ಇದನ್ನು ಬ್ಯಾಲೆನ್ಸನ್ನು ಕ್ಯಾರಿ ಫಾರ್ವರ್ಡ್ ಮಾಡಿರಿ. ಕ್ಯಾರಿ ಫಾರ್ವರ್ಡ್ ಮಾಡಿ ಅದನ್ನು ಲಾಸ್ಟ್ ಕಾಲಮಿಗೆ ಹಾಕ್ಬಿಡ್ರಿ. ಯಾಕಂದ್ರೆ ಇದು ಮತ್ತೆ ಫರ್ದರ್ ಏನೂ ಅಡ್ಜಸ್ಟ್ಮೆಂಟ್ ಇರೋಂಗಿಲ್ಲ. ಇದನ್ನು ಎಲ್ಲಿನೂ ಕೂಡ್ಸಾಕೂ ಯೂಸ್ ಮಾಡೋಂಗಿಲ್ಲ. ನೆಕ್ಸ್ಟ್ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಬರ್ಕೋರಿ. ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ನೊಳಗೆ ಟೆಕ್ಸ್ಟೈಲ್ ಬಿಸ್ನೆಸ್ ಕೊಟ್ಟಾರ, ದೆನ್ ಕಾಟನ್ ಬಿಸ್ನೆಸ್ ಕೊಟ್ಟಾರ. ಎರಡೂ ಬಿಸ್ನೆಸ್ನೊಳಗೂ ಪ್ರಾಫಿಟ್ ಕೊಟ್ಟಾರ, ಪ್ರಾಫಿಟ್ ಬರ್ಕೊರಿ. ಇಲ್ಲಿ 2,50,000 ಕೊಟ್ಟಾರ, ಇನ್ನೊಂದು 1,30,000 ಕೊಟ್ಟಾರ. ಎರಡನ್ನೂ ಕೂಡಿಸ್ರಿ. ಇಟ್ ಕಮ್ಸ್ ಟು ₹3,80,000. ಸೊ ಬಿಸ್ನೆಸ್ ಬಿಸ್ನೆಸ್ ಸೋರ್ಸಸ್ನೊಳಗೆ ನೀವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗಿರುವಾಗ ಕರೆಂಟ್ ಇಯರ್ ಡೆಪ್ರಿಸಿಯೇಷನ್, ಅನ್ಅಬ್ಸಾರ್ಬ್ ಡೆಪ್ರಿಸಿಯೇಷನ್ ಕೊಟ್ಟಾಗ ಫಾರ್ಮ್ಯಾಟ್ ನಾನು ಆಲ್ರೆಡಿ ಹೇಳಿದ ಫಾರ್ಮ್ಯಾಟ್ ಫಾಲೋ ಮಾಡಿರಿ. ಸೊ ಫಸ್ಟ್ ಪ್ರಾಫಿಟ್ ಎಷ್ಟೈತಿ ಅಷ್ಟೆಲ್ಲ ಬರೆದಿಟ್ಕೋರಿ. ನೆಕ್ಸ್ಟ್ ಕರೆಂಟ್ ಇಯರ್ ಡೆಪ್ರಿಸಿಯೇಷನ್ ಏನಾರು ಕೊಟ್ಟಾರ ನೋಡ್ರಿ, ಲೆಕ್ಕದಾಗ ಕೊಟ್ಟಾರ. ಲೆಸ್ ಕರೆಂಟ್ ಇಯರ್ ಡೆಪ್ರಿಸಿಯೇಷನ್ 20,000. 3,80,000 ಒಳಗೆ 20 ಮೈನಸ್ ಮಾಡಿದ್ರೆ 360 ಉಳಿತು. ಬ್ಯಾಲೆನ್ಸ್ ಬಿ ಅಂದರೆ ಬ್ಯಾಲೆನ್ಸ್. ನೆಕ್ಸ್ಟ್ ಮತ್ತೆ ಲಾಸ್ ಐತೇನೆ, ಕ್ಯಾರಿ ಫಾರ್ವರ್ಡ್ ಮಾಡಿದ ಲಾಸ್ ಐತೆ ನೋಡ್ರಿ. ಸೊ ಈ ಕೇಸ್ನಾಗೆ ಕ್ಯಾರಿ ಫಾರ್ವರ್ಡ್ ಆಗಿದ್ದೆ ಲಾಸ್ ಕೊಟ್ಟಾರ. ಸೊ ಸೆಟ್ ಆಫ್ ಮಾಡಿರಿ. ಸೆಟ್ ಆಫ್ ಕ್ಯಾರಿಡ್ ಫಾರ್ವರ್ಡ್ ಲಾಸ್ ಫ್ರಮ್ ಕಾಟನ್ ಬಿಸ್ನೆಸ್ ಅವರು 50,000 ಕೊಟ್ಟಾರ. 3,60,000 ಇತ್ತು, 50,000 ಮೈನಸ್ ಮಾಡಿರಿ. ಎಷ್ಟು ಉಳಿತು ಬ್ಯಾಲೆನ್ಸ್? 3,10,000. ಬಿ ಅಂದರೆ ಬ್ಯಾಲೆನ್ಸ್. ನೆಕ್ಸ್ಟ್ ಅನ್ಅಬ್ಸಾರ್ಬ್ ಡೆಪ್ರಿಸಿಯೇಷನ್ ಏನೇನು ಕೊಟ್ಟಾರ ನೋಡ್ರಿ. ಸೊ ಇದು ಈ ಫಾರ್ಮ್ಯಾಟ್ ಫಿಕ್ಸ್ ಫಾರ್ಮ್ಯಾಟ್ ಇದೆ, ಇದನ್ನು ಫಾಲೋ ಮಾಡಿರಿ. ಲೆಸ್ ಕರೆಂಟ್ ಇಯರ್ ಡೆಪ್ರಿಸಿಯೇಷನ್, ಸೆಟ್ ಆಫ್ ಬಿಸ್ನೆಸ್ ಲಾಸ್, ನೆಕ್ಸ್ಟ್ ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್. ಲೆಸ್ ಸೆಟ್ ಆಫ್ ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್. ಎಷ್ಟು ಕೊಟ್ಟಾರ ಲೆಕ್ಕದಾಗ? ಅನ್ಅಬ್ಸಾರ್ಬ್ ಡೆಪ್ರಿಸಿಯೇಷನ್ 15,000 ಮೈನಸ್ ಮಾಡಿರಿ. ಸೊ ಇದು 3,10,000 15,000 ಮೈನಸ್ ಮಾಡಿದ್ರೆ ಎಷ್ಟು ಅಮೌಂಟ್ ಉಳಿಯುತ್ತೆ? ದಟ್ ಈಸ್ ₹2,95,000. ಇದನ್ನು ಅಮೌಂಟ್ ಉಳಿದದನ್ನು ಇಲ್ಲಿ ಹಚ್ಚಿರಿ, ಹೊರಗೆ ಹಚ್ಚಿರಿ. ಮುಂದೆ ಅದಕ್ಕೆ ಯೂಸ್ ಮಾಡ್ಕೋಬೇಕಂತ ನೋಡ್ಬೋದು ನಾವು. ಸೊ
ಸೊ ಬಿಸ್ನೆಸ್ನೊಳಗೆ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಆದವು. ನೆಕ್ಸ್ಟ್ ಕಮ್ಸ್ ಕ್ಯಾಪಿಟಲ್ ಗೇನ್. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಒಳಗೆ ಫಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಬರ್ಕೋರಿ, ಆಮೇಲೆ ಶಾರ್ಟ್ ಟರ್ಮ್ ಬರ್ಕೋರಿ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನು ಕೊಟ್ಟಾರ ನೋಡೋಣ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 80,000 ಕೊಟ್ಟಾರ. ನೆಕ್ಸ್ಟ್ ಇವನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್. ಈ ಹೆಡ್ನೊಳಗೆ ಇನ್ನೊಂದು ಸೋರ್ಸ್ ಯಾವುದೈತಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ಲಾಂಗ್ ಟರ್ಮ್ನೊಳಗೆ ಲೆಸ್ ಮಾಡ್ಬೋದು. ಸೊ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಿರಿ. ಉಲ್ಟಾ ಸಾಧ್ಯತೆ ಇಲ್ಲ. ಲಾಂಗ್ ಟರ್ಮ್ ಲಾಸನ್ನು ಶಾರ್ಟ್ ಟರ್ಮ್ನೊಳಗೆ ಅಡ್ಜಸ್ಟ್ ಮಾಡೋಕೆ ಬರೋಂಗಿಲ್ಲ. ಬಟ್ ಶಾರ್ಟ್ ಟರ್ಮ್ ಲಾಸ್ ಕ್ಯಾನ್ ಬಿ ಅಡ್ಜಸ್ಟೆಡ್ ವಿತ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಅಡ್ಜಸ್ಟ್ ಮಾಡಿರಿ. ಲೆಸ್ ಸೆಟ್ ಆಫ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ₹70,000. ಸೊ ನಾವು ಔಟ್ ಆಫ್ 80,000 ಡಿಡಕ್ಟ್ 70,000, ಬ್ಯಾಲೆನ್ಸ್ ಈಸ್ 10,000. ಇದು ಒಂದು ಬ್ಯಾಲೆನ್ಸ್ ಉಳಿತು. ನೆಕ್ಸ್ಟ್ ಇದು ಲೆಕ್ಕದೊಳಗೆ ಅವ್ರು ಕ್ಯಾರಿ ಫಾರ್ವರ್ಡ್ ಕೊಟ್ಟಾರ ನೋಡ್ರಿ. ಈ ಹೆಡ್ನ ಕ್ಯಾರಿ ಫಾರ್ವರ್ಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ಕೊಟ್ಟಾರ, ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಿರಿ. ಸೊ ಲೆಸ್ ಸೆಟ್ ಆಫ್ ಕ್ಯಾರಿಡ್ ಫಾರ್ವರ್ಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ 20,000 ಕೊಟ್ಟಾರ. 20,000 ಲೆಸ್ ಮಾಡಿರಿ. ಇನ್ ಬ್ಯಾಲೆನ್ಸ್ ಇನ್ನೂ ಎಷ್ಟು ಬೇಕಾಯ್ತು ನಮ್ಗೆ ಹಂಗಾರ? ನಮ್ಮ ಹತ್ರ 10,000 ಇತ್ತು, ಬಟ್ ವಿ ನೀಡ್ ಆ್ಯಕ್ಚುಲಿ 20,000. ದೆನ್ ಬ್ಯಾಲೆನ್ಸ್ ಈಸ್ ಟು ಬಿ ಕ್ಯಾರಿಡ್ ಫಾರ್ವರ್ಡ್ ಟು ನೆಕ್ಸ್ಟ್ ಇಯರ್ಸ್. ಇಟ್ ಈಸ್ ₹10,000. ಒಂದ್ಸಲ ಕ್ಯಾರಿ ಫಾರ್ವರ್ಡ್ ಆಕೈತೆ ಅಂತ ಡಿಸಿಷನ್ ತೊಗೊಂಡು ಕೂಡ ಅದನ್ನು ಕ್ಲೋಸ್ ಮಾಡಿಬಿಡ್ರಿ, ಅದನ್ನು ಹೊರಗೆ ಕಳಿಸ್ಬಿಡ್ರಿ. ಇದನ್ನು ಪ್ಲಸ್ ಮಾಡೋಕ್ಕೂ ಯೂಸ್ ಮಾಡಬಾರ್ದು, ಮೈನಸ್ ಮಾಡೋಕ್ಕೂ ಯೂಸ್ ಮಾಡೋಂಗಿಲ್ಲ ಇದನ್ನು. ಸೊ ನೆಕ್ಸ್ಟ್ ಆಫ್ಟರ್ ದಿಸ್ ರೈಟಿಂಗ್ 10,000, ನೆಕ್ಸ್ಟ್ ಸೋರ್ಸಸ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ರೈಟ್ ಇಟ್ ಆಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಇಲ್ಲಿ ಈ ಕೇಸ್ನೊಳಗೆ ಅವರು ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್ ವಿತ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೊಟ್ಟಾರ, ಅದನ್ನು ಬರೀರಿ. ಇಂಟ್ರೆಸ್ಟ್ ಆನ್ FD ಬರೀರಿ ₹5,000. ನೆಕ್ಸ್ಟ್ ರೆವಿನ್ಯೂ ವಿನಿಂಗ್ ಫ್ರಮ್ ಲಾಟ್ರಿ ಗ್ರಾಸ್ ಕೊಟ್ಟಾರ. ಒಂದು ವೇಳೆ ಅವ್ರು ನೆಟ್ ಕೊಟ್ಟಿದ್ರೆ ಗ್ರಾಸ್ ಅಪ್ ಮಾಡ್ಕೋಬೇಕು. ಗ್ರಾಸ್ ಅಪ್ ಮಾಡ್ಕೊಳೋದಂದ್ರೆ ನೆಟ್ ಅಮೌಂಟ್ ಇಂಟು 100 ಡಿವೈಡೆಡ್ ಬೈ 70 ಮಾಡಿದ್ರೆ ಗ್ರಾಸ್ ಅಪ್ ಮಾಡ್ಕೋಬೋದು. ಗ್ರಾಸ್ ಅಪ್ ಮಾಡ್ಕೊಂಡ್ರೆ ಅಮೌಂಟ್ ಬರೀಬೇಕು. ಈ ಕೇಸ್ನಾಗಂತೂ ಅವ್ರು ಕೊಟ್ಟಿರೋದು ಗ್ರಾಸ್ 50,000. ನಾ ಇದನ್ನು ಸಪ್ರೇಟಾಗಿ ಎರಡೂ ಕೂಡಿಸಿ ಹಚ್ಚಿಲ್ಲ, 55,000 ಎರಡೂ ಕೂಡಿಸಿ ಹಚ್ಚಿಲ್ಲ. ಯಾಕಂದ್ರೆ ಈ 50,000ಗೆ ಸಂಬಂಧಪಟ್ಟಂಗೆ ಎಕ್ಸೆಪ್ಷನಲ್ ರೂಲ್ಸ್ ಅದಾವೆ. ಈ 50,000 ಇದ್ರ ಜೊತೆ ಯಾವ ಇನ್ಕಮ್ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೂ ನಾವು ಯೂಸ್ ಮಾಡೋಂಗಿಲ್ಲ. ಇದು ಇನ್ಕಮ್ ಹೌದು, ಆದರೆ ಬೇರೆ ಯಾವ್ದಾರು ಲಾಸ್ ಸಾಕಾಗಲಿಲ್ಲ ಅಂದರೆ ಇದ್ರೊಳಗೆ ಲೆಸ್ ಮಾಡೋಂಗಿಲ್ಲ ನಾವು. ಅದು 50,000 ಸಪ್ರೇಟ್ ಇಟ್ಟೀನಿ. ಈಗ ಎರಡನೇ ಕಾಲಮ್ನಾಗ ನಾವು ಏನೇನು ಹಚ್ಚಿದ್ದೀವಿ ಮತ್ತೊಮ್ಮೆ ನೋಡ್ಕೊಂಡು ಏನೇನೈತಿ ಅಂತ ಹೇಳಿ ಮ್ಯಾಗಿಂದ. ಸೊ ಫಸ್ಟ್ ಸ್ಯಾಲ್ರಿ ಒಳಗೆ ಏನಿರಲಿಲ್ಲ. ನೆಕ್ಸ್ಟ್ ಫಸ್ಟ್ ಸ್ಯಾಲ್ರಿ ಏನಿಲ್ಲ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಒಳಗೆ -35,000 ಐತಿ. ನೆಕ್ಸ್ಟ್ ಬಿಸ್ನೆಸ್ ಒಳಗೆ ಬಿಸ್ನೆಸ್ನ 10,000 ಅಂತ ಹೊರಗೆ ಹೋಗುತ್ತೆ, ಅದೇನು ತೊಗೊಳಂಗಿಲ್ಲ. 2,95,000 ಐತಿ ಎರಡನೇ ಕಾಲಮ್ನೊಳಗೆ. ನೆಕ್ಸ್ಟ್ 10,000 ಹೊರಗಿನ ಕಾಲಮ್ ಅದೇನು ಕೌಂಟ್ ಮಾಡಬೇಡ್ರಿ. ಇಲ್ಲೇ 5,000 ಪ್ಲಸ್ 50,000 ಐತಿ. ಟೋಟಲ್ ಎಷ್ಟು ಬಂತು ಈ ಕಾಲಮ್ನಾಗ? 3,50,000. ಸೊ ಕೂಡಿಸ್ರಿ, ಇಷ್ಟು ಅಮೌಂಟು ಕೂಡಿಸ್ರಿ, 3,50,000. ಇದ್ರೊಳಗೆ ನಾವೇನು ಲೆಸ್ ಮಾಡಬಹುದು? ಅಲ್ಲಿ ಮ್ಯಾಗ ಒಂದು SOP 35,000 ಬ್ಯಾಲೆನ್ಸ್ ಉಳಿದೈತಿ. 55,000 ಬೇಕಾಗಿತ್ತು, 20,000 ಅಡ್ಜಸ್ಟ್ ಮಾಡಿದ್ರೆ 35,000 ಬ್ಯಾಲೆನ್ಸ್ ಉಳಿತೈತಲ್ಲ, ದ್ಯಾಟ್ SOP ಕ್ಯಾನ್ ಬಿ ಅಡ್ಜಸ್ಟೆಡ್ ವಿತ್ ಎನಿ ಆಫ್ ದಿ ಹೆಡ್ಸ್. ಸೊ ಹಂಗಾರೆ ಈಗ ಅದನ್ನು ಲೆಸ್ ಮಾಡೋಣ. ಸೊ ಲೆಸ್ ಸೆಟ್ ಆಫ್ SOP ಬ್ಯಾಲೆನ್ಸ್ ಲಾಸ್. ಬ್ಯಾಲೆನ್ಸ್ ಲಾಸಲ್ಲಿ 35,000 ಉಳಿತಲ್ಲ, ಆ SOP ಲಾಸನ್ನು ಮೈನಸ್ ಮಾಡಿ 35,000. ಇದು ಟೋಟಲ್ ಎಷ್ಟು ಉಳಿತು? 3,50,000 35,000 ಮೈನಸ್ ಮಾಡಿದರೆ ಗ್ರಾಸ್ ಅಮೌಂಟ್ ಎಷ್ಟು ಉಳಿತು? 3,15,000. ದಿಸ್ ಈಸ್ ಗ್ರಾಸ್ ಟೋಟಲ್ ಇನ್ಕಮ್. ಒಂದು ವೇಳೆ ಅವರು ಟೋಟಲ್ ಇನ್ಕಮ್ ಕೇಳಿದ್ರಪ್ಪ, ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಮಾಡಿರಿ. ಆಮೇಲೆ ಬಂದ ಆನ್ಸರ್ 3,15,000. ಸೊ ಈ ಕೇಸ್ನಾಗ ಅವರು ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆನ್ ಪರ್ಚೇಸ್ ಆಫ್ ಲಾಟ್ರಿ ಟಿಕೆಟ್ ಕೊಟ್ಟಾರ, ಅದು ಡಿಡಕ್ಷನ್ ಒಳಗೆ ತೊಗೋಬೇಡ್ರಿ, ಎಲ್ಲಿ ತೋರಿಸ್ಬೇಡ್ರಿ. ಇಟ್ ಇಸ್ ನಾಟ್ ಅಲೌಡ್ ಇನ್ ಕೇಸ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. This is about 2016 question paper. So I hope all of you have understood this. Next, take 2017 question paper, KOD made 2017, problem number 10. So now let us see how it has to be calculated again. Problem number 10, KOD question paper. They asked you income of Vinayak for the assessment year 15-16 ಅಂತ ಕೇಳಾರ. ಇನ್ಕಮ್ ಫ್ರಮ್ ಸ್ಯಾಲ್ರಿ ಕೊಟ್ಟಾರ, ಬೇರೆ ಬೇರೆ ಸೋರ್ಸಸ್ ಕೊಟ್ಟಾರ. ಒಂದ್ಸಲ ಅಟ್ ಗ್ಲಾನ್ಸ್ ನೋಡ್ಕೊರಿ ಏನೇನು ಕೊಟ್ಟಾರ ಅಂತೇಳಿ. ಇನ್ಕಮ್ ಫ್ರಮ್ ಸ್ಯಾಲ್ರಿ 2,40,000 ಕೊಟ್ಟಾರ. ಇನ್ಕಮ್ ಫ್ರಮ್ LOP ಕೊಟ್ಟಾರ, ಲಾಸ್ ಫ್ರಮ್ SOP ಕೊಟ್ಟಾರ, ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್. ಇನ್ಕಮ್ ಫ್ರಮ್ ಬಿಸ್ನೆಸ್ ಬಿಫೋರ್ ಡೆಪ್ರಿಸಿಯೇಷನ್ ಅಂತ ಕೊಟ್ಟಾರ. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಕರೆಂಟ್ ಇಯರ್ ಡೆಪ್ರಿಸಿಯೇಷನ್, ಸ್ಟೇಕ್ ಮನಿ ರಿಸೀವ್ಡ್, ಲಾಸ್ ಫ್ರಮ್ ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ಹಾರ್ಸ್ ರೇಸ್, ಆ್ಯಂಡ್ ಈ ವಾಂಟ್ಸ್ ಟು ಅಡ್ಜಸ್ಟ್ ಫಾಲೋಯಿಂಗ್ ಬಾಟ್ ಫಾರ್ವರ್ಡ್ ಲಾಸಸ್ ಅಂತ ಕೊಟ್ಟಾರ. ಲಾಸ್ ಆನ್ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಕೊಟ್ಟಾರ, ಅನ್ಅಬ್ಸಾರ್ಬ್ ಡೆಪ್ರಿಸಿಯೇಷನ್ ಕೊಟ್ಟಾರ. ಹಾಗೇನು ಸೇಮ್ ಫಾರ್ಮ್ಯಾಟ್ ಫಾಲೋ ಮಾಡ್ಕೊತ ಹೋಗೋದು. ಸೊ ಇಲ್ಲಿ ಲೆಕ್ಕ ಮಾಡೋ ಮುಂದೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ಕೊಟ್ಟಾರ. ಇನ್ಕಮ್ ಫ್ರಮ್ ಸ್ಯಾಲ್ರಿ ಇಲ್ಲಿ ಅವರು 2,40,000 ಕೊಟ್ಟಾರ. ಇಲ್ಲಿ ಅವರು ಏನೂ ಮೆನ್ಷನ್ ಮಾಡಿಲ್ಲ, ಗ್ರಾಸ್ ಸ್ಯಾಲ್ರಿ ಅಂತ ಮೆನ್ಷನ್ ಮಾಡಿಲ್ಲ. ಗ್ರಾಸ್ ಸ್ಯಾಲ್ರಿ ಅಂತ ಮೆನ್ಷನ್ ಮಾಡಿಲ್ಲ ಅಂದ್ಕೊಳ್ಳಿ, ನೀವು ಇದನ್ನೇ ಕಾಂಪ್ಯೂಟೆಡ್ ಸ್ಯಾಲ್ರಿ ಇನ್ಕಮ್ ಅಂತ ತೊಗೊಂಡ್ಬಿಡ್ರಿ, ಅಂದರೆ ಲಾಸ್ಟ್ ಆನ್ಸರ್ ಅಂತ ತಿಳ್ಕೊರಿ. ಇದು ಒಂದು ವೇಳೆ ಅವರು ಗ್ರಾಸ್ ಸ್ಯಾಲ್ರಿ ಅಂತ ಕೊಟ್ಟಿದ್ರಂದ್ರೆ ಮತ್ತೆ ಕ್ಯಾಲ್ಕುಲೇಷನ್ ಮಾಡಬೇಕು. ಗ್ರಾಸ್ ಸ್ಯಾಲ್ರಿ ಕೊಟ್ಟಿದ್ರಂದ್ರೆ ಲೆಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಾಡಿನೇ ಮಾಡಿರಿ.
ಲೆಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಾಡ್ಕೋಬೇಕು, ಮಾಡಿ ಅಮೌಂಟ್ ಹಚ್ಚಬೇಕು. ಆದರೆ ಈ ಕೇಸ್ನಾಗ ಅವ್ರೇನು ಆ ಟೈಪ್ ಯಾವುದು ಕೊಟ್ಟಿಲ್ಲ, ಡೈರೆಕ್ಟ್ಲಿ ಯು ಕ್ಯಾನ್ ಟೇಕ್ ಇಟ್ ಆಸ್ ಇನ್ಕಮ್ ಫ್ರಮ್ ಸ್ಯಾಲ್ರಿ. ಅಂದರೆ ಕಾಂಪ್ಯೂಟೆಡ್ ಆನ್ಸರ್ ಅಂತ ತಿಳ್ಕೊಂಡು 2,40,000 ಹಚ್ಚಿ. ಸೊ ಅದು ಭಾಳ ನೆನ್ಪಿಟ್ಕೋರಿ. ಗ್ರಾಸ್ ಸ್ಯಾಲ್ರಿ ಕೊಟ್ಟರೆ ಲೆಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಾಡಬೇಕು. ಸೊ 2 ವರ್ಷದಿಂದ ಅದು ಪ್ರಾಬ್ಲಮ್ ಇರಲಿಲ್ಲ, ಡೈರೆಕ್ಟಾಗಿ ತಗೋತಿದ್ವಿ. ಆದರೆ ಯಾವಾಗಲಿಂದ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಲೋ ಮಾಡಿದ್ರೆ ಅವಾಗಲಿಂದ ವಿ ಹ್ಯಾವ್ ಟು ಡಿಡಕ್ಟ್ ಸ್ಟ್ಯಾಂಡರ್ಡ್ ಡಿಡಕ್ಷನ್. ಆದರೆ ಈ ಸದ್ಯ ಅಂತೂ ಕಾಂಪ್ಯೂಟೆಡ್ ಆನ್ಸರ್ ಕೊಟ್ಟಾರೆ 2,40,000 ಹಚ್ಚಿ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಒಳಗೆ ಇನ್ಕಮ್ ಫ್ರಮ್ LOP ರೂಪೀಸ್ 1 lakh ಕೊಟ್ಟಾರೆ. ಇನ್ಕಮ್ ಫ್ರಮ್ LOP 1 lakh ಹಚ್ಚಿರಿ. ನೆಕ್ಸ್ಟ್ ಲಾಸ್ ಫ್ರಮ್ SOP ಕೊಟ್ಟಾರೆ 50,000. SOP ಲಾಸನ್ನು ನಾವೇನು ಮಾಡ್ತೀವಿ, ಅಡ್ಜಸ್ಟ್ ಮಾಡ್ತೀವಿ. ಲೆಸ್ ಸೆಟ್ ಆಫ್ ಲಾಸ್ ಫ್ರಮ್ SOP 50,000 ಇಂಟು ಬ್ರಾಕೆಟ್ ಲಾಸ್ ಅಂದಿದ್ದಂಗೆ 50,000 ಹಚ್ಚಿರಿ. ಬ್ಯಾಲೆನ್ಸ್ ಎಷ್ಟು ಹೋಯ್ತು 50,000. ಬ್ಯಾಲೆನ್ಸಿಗೆ ಬಿ ಅಂತ ಬರ್ದೇನಿ, ಹಿಂದೆ ಡಾಟ್ ಇಟ್ಟೀನಿ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಯು ಕ್ಯಾನ್ ಮೇಕ್ ಔಟ್ ದಿ ಡಿಫ್ರೆನ್ಸ್. ಸೊ ರೈಟ್ ದಿಸ್ 50,000 in this column. Next, after this, after house property, next is business. Business and profession head ನೊಳಗೆ. ಸೊ ರೈಟ್ ಇಟ್ ಆಫ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್. ಅದ್ರೊಳಗೆ ಏನು ಕೊಟ್ಟಾರ ಅಂತ ನೋಡ್ರಿ. ಸೊ ಇಲ್ಲಿ ಅವ್ರು ಏನು ಕೊಟ್ಟಾರ ಅಂದರೆ, ಇನ್ ಕೇಸ್ ಆಫ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್ ಕೊಟ್ಟಾರ. ಸೊ ಇಲ್ಲಿ ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಅಂತ ಕೊಟ್ಟಾರ. ಈ ಪ್ರಾಬ್ಲಮ್ನೊಳಗೆ ಮತ್ತು ಇನ್ನೊಂದು ಯಾವುದು ಸ್ಪೆಕ್ಯುಲೇಷನ್ ಸೋರ್ಸಸ್ ಕೊಟ್ಟಿಲ್ಲ, ಇದೊಂದು ಕೊಟ್ಟಾರ. ಇನ್ನೊಂದು ಯಾವ್ದಾರು ಕೊಟ್ಟಿದ್ರಂದ್ರೆ ಪ್ರಾಫಿಟ್ ಕೊಟ್ಟಿದ್ದಂದ್ರೆ ವಿ ಕುಡ್ ಹ್ಯಾವ್ ಅಡ್ಜಸ್ಟೆಡ್ ಇಟ್, ಬಟ್ ದೇ ಹ್ಯಾವ್ ನಾಟ್ ಗಿವನ್ ಯು ಎನಿ ಆಫ್ ದಿ sources. Then directly we can write this loss from speculation business carried forward. 45,000 ಅಮೌಂಟ್ ಕೊಟ್ಟಾರ, ಅದೇನು ಯಾವುದೂ ಸೋರ್ಸಸ್ ಇಲ್ಲ ಸ್ಪೆಕ್ಯುಲೇಷನ್ ಅಂತೇಳಿ, ಅದಕ್ಕೆ ಡೈರೆಕ್ಟಾಗಿ ಏನು ಮಾಡಿಬಿಡ್ತೀರಿ, ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿಬಿಡ್ರಿ. ಸೊ ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಕ್ಯಾರಿಡ್ ಫಾರ್ವರ್ಡ್, ಕ್ಲೋಸ್ ಮಾಡಿಬಿಡ್ರಿ ಅದನ್ನು. ನೆಕ್ಸ್ಟ್ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಬರ್ಕೋರಿ. ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಒಳಗೆ ಅವ್ರು ಇನ್ಕಮ್ ಫ್ರಮ್ ಬಿಸ್ನೆಸ್ ಬಿಫೋರ್ ಡೆಪ್ರಿಸಿಯೇಷನ್ ಅಂತ ಕೊಟ್ಟಾರ. ಸೊ ಬಿಫೋರ್ ಡೆಪ್ರಿಸಿಯೇಷನ್ ಕೊಟ್ಕೊಳ್ಳಿ ಅಥವಾ ಅಡ್ಜಸ್ಟ್ಮೆಂಟ್ ನಾವು ಕರೆಂಟ್ ಇಯರ್ ಡೆಪ್ರಿಸಿಯೇಷನ್ ಕೊಟ್ಟರೆ ಇದೇ ಫಾರ್ಮ್ಯಾಟ್ ಫಾಲೋ ಮಾಡಿರಿ. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ ಬರೀರಿ 3,50,000 ಲೆಸ್ ಕರೆಂಟ್ ಇಯರ್ ಡೆಪ್ರಿಸಿಯೇಷನ್ 1 lakh ಕೊಟ್ಟಾರವ್ರೆ ಕರೆಂಟ್ ಇಯರ್ ಡೆಪ್ರಿಸಿಯೇಷನ್ ತಿಳ್ಕೊಂಡು. ಸೊ ನೆಕ್ಸ್ಟ್ ಆಫ್ಟರ್ ಡಿಡಕ್ಟಿಂಗ್ ಕರೆಂಟ್ ಇಯರ್ ಡೆಪ್ರಿಸಿಯೇಷನ್ ಫಾರ್ಮ್ಯಾಟ್ ಪ್ರಕಾರ ಅನ್ಅಬ್ಸಾರ್ಬ್ಡ್ ಬಿಸ್ನೆಸ್ ಲಾಸನ್ನು ಅಡ್ಜಸ್ಟ್ಮೆಂಟ್ ಮಾಡಬೇಕು. ಸೊ ಇಲ್ಲಿ ಈ ಕೇಸ್ನಾಗ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲಾಸ್ ಕೊಟ್ಟಾರ ರೂಪೀಸ್ 1 lakh ಅಂತ ಕೊಟ್ಟಾರ. ಸೊ ಲೆಸ್ ಸೆಟ್ ಆಫ್ ಕ್ಯಾರಿಡ್ ಫಾರ್ವರ್ಡ್, CFD ಅಂದರೆ ಕ್ಯಾರಿಡ್ ಫಾರ್ವರ್ಡ್ ನಾನ್ ಸ್ಪೆಕ್ಯುಲೇಟಿವ್ ಲಾಸ್. ಸೊ ನಾನ್ ಸ್ಪೆಕ್ಯುಲೇಟಿವ್ ಲಾಸ್ 1 lakh, 2,50,000 1 lakh ಮೈನಸ್ ಮಾಡಿರಿ. ಎಷ್ಟು ಬ್ಯಾಲೆನ್ಸ್ ಹೋಯ್ತು 1,50,000. ಸೊ ಆಫ್ಟರ್ ದಿಸ್ ಅಕಾರ್ಡಿಂಗ್ ಟು ದಿಸ್ ಪ್ರೊಸೀಜರ್ ಅಗೇನ್ ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್ ಕೊಟ್ಟರೆ ಲೆಕ್ಕದೊಳಗೆ ಅದನ್ನು ಲೆಸ್ ಮಾಡಿರಿ. ಲೆಸ್ ಸೆಟ್ ಆಫ್ ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್. ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್ ಲೆಕ್ಕದೊಳಗೆ 1 lakh ಕೊಟ್ಟಾರೆ, ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ 1 lakh ಕೊಟ್ಟರೆ. ಸೊ 1,50,000 1 lakh ಮೈನಸ್ ಮಾಡಿರಿ, ಎಷ್ಟು ಹೋಯ್ತು 50,000 ಬ್ಯಾಲೆನ್ಸ್ ಹೋಯ್ತು. ಸೊ ಇದು ಪ್ಲಸ್ ಇದ್ದಾಗ ಮೈನಸ್ ಇದ್ರೊಳಗೆ ಇಂಟು ಬ್ರಾಕೆಟ್ ಇಟ್ಕೋಬೇಡ್ರಿ, ಅಂದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಕೈತಿ. ಈ 50 ಉಳಿದಿದ್ದ ಅಮೌಂಟ್ ಒಂದ್ಸಲ ವೆರಿಫೈ ಮಾಡಿ ಇಲ್ಲಿ ಈ ಕಾಲಮ್ನಾಗ ನೆಕ್ಸ್ಟ್ ಕಾಲಮ್ನಾಗ ಹಾಕೋರಿ. ವೆರಿಫೈ ಮಾಡಿ ಹಾಕಿ ಹಂಗೆ ಹಾಕ್ಬೇಡ್ರಿ. 50,000 ಉಳಿತು. ನೆಕ್ಸ್ಟ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಒಳಗೆ ಏನು ಕೊಟ್ಟಾರಂತ ನೋಡ್ರಿ. ಸೊ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಡೈರೆಕ್ಟಾಗಿ ಹಂಗೆ ಕೊಟ್ಬಿಟ್ಟಾರೆ. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ 70,000 ಹಚ್ಚಿರಿ. ಸೊ ಇದು ಬೇರೆ ಏನೂ ಕೊಟ್ಟಿಲ್ಲ, ಲಾಸ್ ಕೊಟ್ಟಿಲ್ಲ, ಯಾವುದೂ ಕೊಟ್ಟಿಲ್ಲ, ಡೈರೆಕ್ಟಾಗಿ ಅಮೌಂಟನ್ನು ಇಲ್ಲಿ ಹಚ್ಬೋದು ನೀವು, ಏನು ಅಡ್ಜಸ್ಟ್ಮೆಂಟು ಇಲ್ಲ. ಸೊ ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ಇಟ್. ಕ್ಯಾರಿ ಫಾರ್ವರ್ಡ್ ಕೊಟ್ಟಿಲ್ಲ, ಯಾವುದೂ ಕೊಟ್ಟಿಲ್ಲ, ಬರೆಯೋಕೆ ಮೊದಲು ಕನ್ಫರ್ಮ್ ಮಾಡ್ಕೊರಿ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನಾಗ ಯಾವ್ದಾದ್ರು ಕೊಟ್ಟಾರಂತ ನೋಡ್ಕೊರಿ. ಸ್ಟೇಕ್ ಮನಿ ರಿಸೀವ್ಡ್ ಕೊಟ್ಟಾರ 80,000, ಅದನ್ನು 80,000 ಹಚ್ಚಿರಿ. ನೆಕ್ಸ್ಟ್ ಇನ್ನೊಂದು ಕೊಟ್ಟಾರ ಲಾಸ್ ಫ್ರಮ್ ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ಹಾರ್ಸ್ ರೇಸ್. ಲಾಸ್ ಕೊಟ್ಟಾರ, ಅದಕ್ಕೆ ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ಹಾರ್ಸ್ ರೇಸ್, ಮತ್ತೊಂದು ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ಹಾರ್ಸ್ ರೇಸ್ ಕೊಟ್ಟಿಲ್ಲ. ಅದರ ಸಂಬಂಧ ಇದು ಲಾಸ್ ಏನು ಮಾಡ್ತೀವಿ, ಡೈರೆಕ್ಟಾಗಿ ಕ್ಯಾರಿ ಫಾರ್ವರ್ಡ್ ಮಾಡಿಬಿಡ್ರಿ. ಸೊ ಸೆಂಡ್ ಇಟ್ ಟು ಔಟರ್ ಕಾಲಮ್. 60,000 ಕೊಟ್ಟಾರ, ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿಬಿಡ್ರಿ, ಯಾಕಂದ್ರೆ ಬೇರೆ ಯಾವುದು ಹಾರ್ಸ್ ರೇಸ್ ಪ್ರಾಫಿಟ್ ಇಲ್ಲ. ಸೊ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿರಿ. ಹಂಗಾರೆ ಈಗೆಲ್ಲ ಅಮೌಂಟನ್ನು ಮತ್ತೊಮ್ಮೆ ನೋಡ್ಕೊರಿ, ಎಲ್ಲ ಕರೆಕ್ಟಾಗಿ ಹಚ್ಚಿರಲಿ ಅಂತ. ಯಾವಾಗಲೂ ಲೆಕ್ಕ ಮಾಡೋ ಮುಂದೆ ಎಲ್ಲ ಲೆಕ್ಕ ಫಸ್ಟಿಗೆ ಲೆಕ್ಕ ಮಾಡೋಕೆ ಮೊದಲನ್ನು ಪೂರ್ತಿ ನೋಡ್ಕೋಬೇಕು. ಲೆಕ್ಕ ಮುಗಿದ್ಕೊಳ್ಳೇನು ಫೈನಲ್ ಆನ್ಸರ್ ಮಾಡೋಕೆ ಮೊದಲು ಎಲ್ಲರ ಬೈ ಚಾನ್ಸ್ ಬಿಟ್ಟಿತ್ತಂದ್ರೆ ಅಡ್ಜಸ್ಟ್ಮೆಂಟ್ ಮಾಡೋಕೆ ಅವಕಾಶ ತೊಗೋಬೇಕು ನೀವು. ಸ್ಯಾಲ್ರಿ ಎಂಟ್ರಿ ಮಾಡೇವಿ, ಹೌಸ್ ಪ್ರಾಪರ್ಟಿ ಎಂಟ್ರಿ ಮಾಡೇವಿ. ಸೊ ಇನ್ ಕೇಸ್ ಆಫ್ ಸ್ಪೆಕ್ಯುಲೇಷನ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗಿಲ್ಲ, ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡೇವಿ. ಇನ್ ಕೇಸ್ ಆಫ್ ನಾನ್ ಸ್ಪೆಕ್ಯುಲೇಷನ್ ಫಾರ್ಮ್ಯಾಟ್ ಪ್ರಕಾರ ಫಸ್ಟ್ ಕರೆಂಟ್ ಇಯರ್ ಡೆಪ್ರಿಸಿಯೇಷನ್ ಮೈನಸ್ ಮಾಡೇವಿ, ಆಮೇಲೆ ಬ್ರಾಟ್ ಫಾರ್ವರ್ಡ್ ಲಾಸಸ್ ಲೆಸ್ ಮಾಡೇವಿ, ಆಮೇಲೆ ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್ ಲೆಸ್ ಮಾಡೇವಿ. ಕ್ಯಾಪಿಟಲ್ ಗೇನ್ ಕೊಟ್ಟಾರ, ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಅಂತ ಕೊಟ್ಟಿಲ್ಲ, ಜಸ್ಟ್ 70,000 ಕೊಟ್ಟಾರ, ಡೈರೆಕ್ಟಾಗಿ ಹಚ್ಚೇವಿ. ಅದರ್ ಸೋರ್ಸಸ್ ಕೊಟ್ಟಿದ್ರೆ ಅದರ್ ಸೋರ್ಸಸ್ನು ಹಚ್ಚೇವಿ. ಈಗ ಇಷ್ಟು ಎಂಟ್ರೀಸ್ ಕಾಲಮ್ನಾಗ ಎಂಟ್ರಿ ಮಾಡಿದ್ಕೊಳ್ಳೆ ನೆಕ್ಸ್ಟ್ ಅದನ್ನು ಟೋಟಲ್ ಮಾಡಿರಿ. ಈ ಕಾಲಮ್ನಾಗ ಏನು ಫೈನಲ್ ಅಮೌಂಟ್ ಎಂಟ್ರಿ ಮಾಡಿಲ್ಲ, ಕ್ಯಾರಿ ಫಾರ್ವರ್ಡ್ ಅದನ್ನು ಟೋಟಲ್ ಮಾಡೋಕೆ ಯೂಸ್ ಮಾಡಬಾರ್ದು. ಅದಕ್ಕೆ ನಾ ಇದೇ ಕಾಲಮ್ನಾಗೆ ಅಮೌಂಟ್ ಬರೀರಿ ಅಂತ ಹೇಳಕತ್ತೀನಿ ಸದ್ಯ. ಆಮೇಲೆ ಲಾಸ್ಟಿಗೆ ಹೊರಗೆ ಕಳ್ಸೋದ್ರಿ. ಸೊ ಟೋಟಲ್ ಇದು ಇಷ್ಟು ಕೂಡಿದ್ರೆ 4,90,000 ಬರ್ತೈತಿ. ಈಗ ಒಂದು ವೇಳೆ ಅಲ್ಲಿ ನಮ್ಗೆ SOP ಒಳಗೆ ಲಾಸ್ ಅಡ್ಜಸ್ಟ್ ಆಗಿರಲಿಲ್ಲ,
ಹಿಂದಿನ ಲೆಕ್ಕದಾಗ ಮಾಡಿದ್ವಲ್ಲ ಹಂಗೇನಾರು ಅಡ್ಜಸ್ಟ್ ಆಗಿರಲಿಲ್ಲ ಅಂತ 35,000 ಹಿಂದಿನ ಲೆಕ್ಕದಾಗ ಮಾಡಿದ್ವಲ್ಲ ಹಂಗೇನಾರು ಮಾಡೋಕೆ ಬೇಕೇನ ಅಂತ ನೋಡ್ಕೋಬೇಕಂತ ತಿಳ್ಕೊಂಡು ಜಸ್ಟ್ ಇಲ್ಲಿ ಲೆಸ್ ಸೆಟ್ ಆಫ್ ಎನಿ ಲಾಸ್ ಅಂತ ಬರ್ದೇನಿ. ಸೊ ಅದನ್ನ ಏನಾರ ಚಾನ್ಸಸ್ ಇತ್ತು ಅಂದ್ರೆ ಲೆಸ್ ಮಾಡಿರಿ, ಯಾವುದು ಕೊಟ್ಟಿಲ್ಲ ಲೆಕ್ಕದಾಗ ಡ್ಯಾಶ್ ಇಟ್ಟೆ. ಹಂಗಾರೆ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟು ಉಳಿತು 4,90,000. ಯಾವುದು ಡಿಡಕ್ಷನ್ ಕೊಟ್ಟಿಲ್ಲ, 80C to 80 ಲೆಸ್ ಫಾರ್ಮ್ಯಾಟ್ ಪ್ರಕಾರ ಬರ್ಕೊಂತ ಹೋಗ್ಬಿಡ್ರಿ. ಸೊ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80 ಡ್ಯಾಶ್. ಸೊ ಔಟರ್ ಕಾಲಮ್ನಾಗ 4,90,000. I hope all of you understood this. Next, KOD May 2018 question paper. 2018 question paper ನೋಡ್ರಿ. 2018 ಒಳಗೆ ಅಗೇನ್ ಪ್ರಾಬ್ಲಮ್ ನಂಬರ್ 9. ಈ ಪ್ರಾಬ್ಲಮ್ನೊಳಗೆ ಏನೇನು ಕೊಟ್ಟಾರಂತ ಒಂದ್ಸಲ ನೋಡ್ಕೊರಿ, ನೋಡ್ಕೊಂಡು ಎಂಟ್ರಿ ಮಾಡ್ಕೋತ ಹೋಗ್ರಿ. ಸೊ ಫಸ್ಟ್ ಯಾವಾಗಲೂ ಡಿಸೈಡ್ ಮಾಡಬೇಕು ನಾವೇನೇನು ತೊಗೋಬೇಕು, ಏನೇನು ಎಂಟ್ರಿ ಮಾಡಬೇಕು, ಫಾರ್ಮ್ಯಾಟ್ ಯಾವ ರೀತಿಯಿಂದ ತೊಗೋಬೇಕಂತ ಎಂಟ್ರಿ ಮಾಡ್ಕೋತ ಹೋಗ್ಬೇಕು. ಈ ಲೆಕ್ಕದೊಳಗೆ ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಆಫ್ ಮಿಸ್ಟರ್ ಮಹೇಶ್ ಕಾಂಪ್ಯೂಟ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳ್ಯಾರ. ಬರೀರಿ ಅದನ್ನ. ಮಿಸ್ಟರ್ ಮಹೇಶ್ ಕಾಂಪಿಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್, ಅಸೆಸ್ಮೆಂಟ್ ಇಯರ್ ಯಾವುದು ಅದನ್ನು ಬರೀರಿ, ಪ್ರೀವಿಯಸ್ ಇಯರ್ ಯಾವುದು ಅದನ್ನು ಬರೀರಿ. ನೆಕ್ಸ್ಟ್ ಫಸ್ಟ್ ಸೇಮ್ ಪ್ರೊಸೀಜರ್, ಇನ್ಕಮ್ ಫ್ರಮ್ ಸ್ಯಾಲ್ರಿ ಅವ್ರು ಕೊಟ್ಟಿರೋದು 2 lakhs ಕೊಟ್ಟಾರ, 2 lakhs ಬರ್ಕೋರಿ ಇಲ್ಲಿ. ನೆಕ್ಸ್ಟ್ ಈ ಲೆಕ್ಕದೊಳಗೆ SOP ಲಾಸ್ ಕೊಟ್ಟಾರ. ಸೊ SOP ಲಾಸ್ ಕೊಟ್ಟಾರ, ಇಡೀ ಲೆಕ್ಕ ನೋಡ್ಕೊರಿ. ಫಸ್ಟ್ ಅಡ್ಜಸ್ಟ್ಮೆಂಟ್ ಮಾಡೋಕೆ ಮೊದಲೇ ಎಲ್ಲ ಲೆಕ್ಕ ನೋಡ್ಕೊರಿ. ಇನ್ಕಮ್ ಫ್ರಮ್ ಸ್ಯಾಲ್ರಿ ಕಾಂಪ್ಯೂಟೆಡ್ ಕೊಟ್ಟಾರ. ಅಗೇನ್ ಐ ಆಮ್ ರಿಪೀಟಿಂಗ್, ಕಾಂಪ್ಯೂಟೆಡ್ ಕೊಟ್ಟಿರಲಿಲ್ಲ ಅಂದ್ರೆ ಗ್ರಾಸ್ ಸ್ಯಾಲ್ರಿ ಕೊಟ್ಟಿದ್ರಂದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಲೆಸ್ ಮಾಡಲೇಬೇಕು. ಸೊ ಇಲ್ಲಿಲ್ಲ ಅಂದ್ರೆ ನಿಮ್ಮ ಆನ್ಸರ್ ರಾಂಗ್ ಆಕೈತಿ. ಸೊ ಅದ್ರ ಸಂಬಂಧ ಪರ್ಟಿಕ್ಯುಲರ್ ಆಗಿರಿ, ಪ್ರತಿಯೊಂದು ಹೆಡ್ಡಿಗೂ ಪರ್ಟಿಕ್ಯುಲರ್ ಆಗಿರಿ. ಅದೇನು ಫೈನಲ್ ನಾವು ಡೈರೆಕ್ಟಾಗಿ ಹಚ್ಚೋದು ಅಮೌಂಟ್ ಕೊಟ್ಟಾರೋ ಅಥವಾ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿ ಇನ್ಕಮ್ ಟ್ಯಾಕ್ಸ್ನಾಗ ಇದು ಭಾಳ ಪರ್ಟಿಕ್ಯುಲರ್ ಆಗಿ ನೋಡ್ಬೇಕು ನೀವು. ಸೊ ಅದನ್ನು ನೋಡ್ಕೊರಿ. ಸೊ ಇಲ್ಲೇ ಲಾಸ್ ಫ್ರಮ್ SOP ಕೊಟ್ಟಾರ, ಪ್ರಾಫಿಟ್ ಫ್ರಮ್ ಎಲೆಕ್ಟ್ರಾನಿಕ್ ಬಿಸ್ನೆಸ್, ಲಾಸ್ ಫ್ರಮ್ ಗ್ರೌಂಡ್ ನಟ್ ಬಿಸ್ನೆಸ್, ಪ್ರಾಫಿಟ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಸ್ ಫ್ರಮ್ ಅಗೇನ್ ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ಹಾರ್ಸ್ ರೇಸ್ ಅಂತ ಕೊಟ್ಟಾರ. ಸೊ ಇಲ್ಲಿ ಲೆಕ್ಕದಾಗ ಈ SOP ಲೆಸ್ ಮಾಡಕ್ಕೆ ಹೆಡ್ ಆಫ್ ಇದ್ರೊಳಗೆ ನೆಕ್ಸ್ಟ್ ಹೆಡ್ ಹೌಸ್ ಪ್ರಾಪರ್ಟಿ ಹೆಡ್ನೊಳಗೆ ಅವ್ರು ಏನೂ ಕೊಟ್ಟಾರ, ಏನೂ ಕೊಟ್ಟಿಲ್ಲ. ಇದ್ರ ಹೆಡ್ನೊಳಗೆ ಏನೂ ಕೊಟ್ಟಿಲ್ಲ, ಬರೀ SOP ಎಷ್ಟೈತಿ ಅದ್ರ ಸಂಬಂಧ. ಹಂಗಾರೆ SOP ಎಲ್ಲಿ ಅಡ್ಜಸ್ಟ್ ಮಾಡಿರ್ತೇವೆ ನಾವು, ಸ್ಯಾಲ್ರಿ ಒಳಗೆ ಅಡ್ಜಸ್ಟ್ ಮಾಡ್ತೀವಿ. ಸೊ ಒಂದು ವೇಳೆ LOP ಇತ್ತಂದ್ರೆ ವಿ ಕುಡ್ ಹ್ಯಾವ್ ಅಡ್ಜಸ್ಟೆಡ್. ಫಸ್ಟ್ ಅದರ್ ಹೆಡ್ನೊಳಗೆ ಅಡ್ಜಸ್ಟ್ಮೆಂಟ್ ಮಾಡಕ್ಕೆ ನೋಡ್ರಿ, ಸಾಕಾಗಲಿಲ್ಲ ಅಂದ್ರೆ ಮತ್ತೊಂದು ಹೆಡ್ಡಿಗೆ ಹೋಗ್ರಿ. ಈ ಹೆಡ್ನೊಳಗಂತೂ ಏನೂ ಕೊಟ್ಟಿಲ್ಲ, ಅದ್ರ ಸಂಬಂಧ ಹಂಗಾರೆ SOP ಎಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತೇವೆ ನಾವೀಗ ಇನ್ಕಮ್ ಫ್ರಮ್ ಸ್ಯಾಲ್ರಿ ಒಳಗೆ. ಸೊ ಇನ್ಕಮ್ ಫ್ರಮ್ ಸ್ಯಾಲ್ರಿ 2 lakhs ಲೆಸ್ ಸೆಟ್ ಆಫ್ SOP ಲಾಸ್ 50,000 ಎಷ್ಟು ಹೋಯ್ತು 1,50,000. ಈ ಸ್ಯಾಲ್ರಿ ಅಂತೂ ಬೇರೆ ಅದಕ್ಕೂ ಯೂಸ್ ಮಾಡ್ಕೊಳಂಗಿಲ್ಲ, ಅದಕ್ಕೆ 1,50,000 ಇಲ್ಲಿ ಬರೀರಿ. ನೆಕ್ಸ್ಟ್ ಹೌಸ್ ಪ್ರಾಪರ್ಟಿ ಹೆಡ್ ನಾವು ತೋರಿಸ್ಬೇಕಲ್ಲ ಡೀಟೇಲ್ಸ್ ಏನು ಮಾಡಿದ್ವಿ ಅಂತ ಹೇಳಿ. ಸೊ ಹಿಯರ್ ಹೌಸ್ ಪ್ರಾಪರ್ಟಿ ಒಳಗೆ SOP ಇತ್ತು, SOP 50,000 ಇತ್ತು. ಇದನ್ನು ನಾವು ಆಲ್ರೆಡಿ ಅಡ್ಜಸ್ಟ್ ಮಾಡೇವಂತ ತೋರಿಸ್ತೀವಿ. ಸೊ ಎಲ್ಲಿ ಅಡ್ಜಸ್ಟ್ ಮಾಡೇವಿ, ಇದನ್ನು ಸ್ಯಾಲ್ರಿ ಜೊತೆ 50,000 ಅಡ್ಜಸ್ಟ್ ಮಾಡೇವಿ. ಹಂಗಾರೆ ಅಡ್ಜಸ್ಟ್ ಮಾಡುವಂಥ ಅಮೌಂಟ್ ಏನೂ ಉಳಿದಿಲ್ಲ. ಸೊ ಡ್ಯಾಶ್ ಇಟ್ ಇಸ್. ನೆಕ್ಸ್ಟ್ ಬಿಸ್ನೆಸ್ ಒಳಗೆ ಪ್ರೊಫೆಷನ್ ಒಳಗೆ ಫಸ್ಟ್ ಸ್ಪೆಕ್ಯುಲೇಷನ್ ಪ್ರಾಫಿಟ್ ಬರ್ಕೋರಿ, ದೇರ್ ರೆವೆನ್ಯೂ rupees 40,000. ದೆನ್ ಮತ್ತೆ ಯಾವ್ದಾದ್ರು ಕೊಟ್ಟಾರ 1 by 1 ಬರ್ಕೋತ ಹೋಗ್ರಿ ಆಸ್ ಪರ್ ದಿ ರೂಲ್ಸ್. ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಬರ್ಕೋರಿ. ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಒಳಗೆ ಪ್ರಾಫಿಟ್ ಫ್ರಮ್ ಎಲೆಕ್ಟ್ರಾನಿಕ್ ಬಿಸ್ನೆಸ್ ಕೊಟ್ಟಾರ 2 lakhs. ಸೊ ಒಂದು ವೇಳೆ ಪ್ರಾಫಿಟ್ ಕೊಟ್ಟು ಆಮೇಲೆ ಕ್ಯಾರಿ ಫಾರ್ವರ್ಡ್ ಕೊಟ್ಟಿದ್ರಂದ್ರೆ ಅವನ್ನೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೋತ ಹೋಗ್ರಿ. ನೆಕ್ಸ್ಟ್ ಒಂದು ವೇಳೆ ಅದೇ ವರ್ಷನ ಬೇರೆ ಲಾಸ್ ಕೊಟ್ಟಿದ್ರಂದ್ರೆ ಅಡ್ಜಸ್ಟ್ಮೆಂಟ್ ಮಾಡಿರಿ. ಈ ಕೇಸ್ನಾಗ ಪ್ರಾಫಿಟ್ ಫ್ರಮ್ ಎಲೆಕ್ಟ್ರಾನಿಕ್ ಬಿಸ್ನೆಸ್ ಕೊಟ್ಟಾರ. ಎಷ್ಟು ಬಿಸ್ನೆಸ್ ನಾವು ನೋಡ್ರಿ, ಗ್ರೌಂಡ್ ನಟ್ ಬಿಸ್ನೆಸ್ ಒಂದು ಐತಿ, ಎಲೆಕ್ಟ್ರಾನಿಕ್. ಪ್ರಾಫಿಟ್ ಫ್ರಮ್ ಎಲೆಕ್ಟ್ರಾನಿಕ್ ಬಿಸ್ನೆಸ್ 2 lakhs ಬರ್ಕೋರಿ, ಲೆಸ್ ಸೆಟ್ ಆಫ್ ಲಾಸ್ ಫ್ರಮ್ ಗ್ರೌಂಡ್ ನಟ್ ಬಿಸ್ನೆಸ್ ಬರ್ಕೋರಿ. ಅಂದ್ರೆ ಇಂಟ್ರಾಸ್ಟ್ ಹೆಡ್ನೊಳಗೆ ಅಡ್ಜಸ್ಟ್ಮೆಂಟ್ ಮಾಡಕತ್ತೇವೆ ನಾವು. ಕರೆಂಟ್ ಇಯರ್ದಿದೆ, ಇದು ಅದ ವರ್ಷದ ಲಾಸ್ ಇದೆ, ಅದನ್ನ ಅಡ್ಜಸ್ಟ್ಮೆಂಟ್ ಮಾಡಕತ್ತೀವಿ. 50,000 ಅಡ್ಜಸ್ಟ್ಮೆಂಟ್ ಮಾಡಿರಿ. ಅಂದ್ರೆ ಎಷ್ಟು ಉಳಿತೀಗ ಅಡ್ಜಸ್ಟ್ಮೆಂಟ್ ಮಾಡಿದ ಕೂಡಲೇ. ಸೊ ಇಲ್ಲಿ 2 ಬಿಸ್ನೆಸ್ ಕೊಟ್ಟಿದ್ರೆ ಎಲೆಕ್ಟ್ರಾನಿಕ್ ಬಿಸ್ನೆಸ್ ಅಂತ ಕೊಟ್ಟಾರ, ಗ್ರೌಂಡ್ ನಟ್ ಬಿಸ್ನೆಸ್ ಅಂತ ಕೊಟ್ಟಾರ. ಸೊ ಎಲೆಕ್ಟ್ರಾನಿಕ್ ಬಿಸ್ನೆಸ್ ನಾವು ಪ್ರಾಫಿಟ್ ಐತಿ, ಗ್ರೌಂಡ್ ನಟ್ ಬಿಸ್ನೆಸ್ ನಾವು ಲಾಸ್ ಐತಿ, ಅಡ್ಜಸ್ಟ್ಮೆಂಟ್ ಮಾಡಿರಿ. ಸೊ 50,000 2 lakhs ನಾವು ಮೈನಸ್ ಮಾಡಿದ್ರೆ 1,50,000. ನೆಕ್ಸ್ಟ್ ಇದಾದ ಕೂಡಲೇ ಮತ್ತೆ ಅವ್ರು ಏನು ಕೊಟ್ಟಾರ ಅಂತ ನೋಡ್ಕೋತ ಹೋಗ್ರಿ. ಬಿಸ್ನೆಸ್ಗೆ ಸಂಬಂಧಪಟ್ಟದ್ದು ಮತ್ತೇನು ಕೊಟ್ಟಾರ, ಅಡ್ಜಸ್ಟ್ಮೆಂಟ್ನೊಳಗೆ ಅವರು ಕ್ಯಾರಿ ಫಾರ್ವರ್ಡ್ ಲಾಸಸ್ ಕೊಟ್ಟಾರ. ಕ್ಯಾರಿ ಫಾರ್ವರ್ಡ್ ಲಾಸಸ್ನೊಳಗೆ ಫಸ್ಟ್ ಗ್ರೌಂಡ್ ನಟ್ ಬಿಸ್ನೆಸ್ ಲಾಸಸ್ಸನ್ನು ಸೆಟ್ ಆಫ್ ಮಾಡಿರಿ, ಲೆಸ್ ಸೆಟ್ ಆಫ್ ಕ್ಯಾರಿಡ್ ಫಾರ್ವರ್ಡ್. CFD ಅಂದರೆ ಕ್ಯಾರಿಡ್ ಫಾರ್ವರ್ಡ್ ಲಾಸ್ ಫ್ರಮ್ ಗ್ರೌಂಡ್ ನಟ್ rupees 1 lakh ಕೊಟ್ಟಾರ, 1 lakh ಮೈನಸ್ ಮಾಡಿರಿ. ಸೊ 1,50,000 1 lakh ಮೈನಸ್ ಮಾಡಿರಿ. ನೆಕ್ಸ್ಟ್ ಇನ್ನೊಂದು ಬಿಸ್ನೆಸ್ ಕೊಟ್ಟಾರ, ಕ್ಲಾತ್ ಬಿಸ್ನೆಸ್ ಕೊಟ್ಟಾರ. ಡಿಸ್ಕಂಟಿನ್ಯೂಡ್ ಅಂತ ಕೊಟ್ಟಾರ, ಡಸ್ ನಾಟ್ ಮೇಕ್ ಎನಿ ಡಿಫ್ರೆನ್ಸ್. ITR ಸಬ್ಮಿಟ್ ಆಗಿರ್ಬೇಕು, ITR ಸಬ್ಮಿಟ್ ಆಗೈತಂತ ಯಾವಾಗಲೂ ಅಸಂಪ್ಷನ್ ಮಾಡ್ಕೊಂಡು ಹೋಗ್ರಿ. ಸೊ ಲೆಸ್ ಸೆಟ್ ಆಫ್ ಕ್ಯಾರಿಡ್ ಫಾರ್ವರ್ಡ್ ಲಾಸ್ ಆಫ್ ಕ್ಲಾತ್ ಬಿಸ್ನೆಸ್ 20,000. ಅಂದರೆ 1,50,000 ಐತಿ, ಈ 1 lakh ಮೈನಸ್ ಮಾಡ್ಬೋದು, ಈ 20,000 ಮೈನಸ್ ಮಾಡಿರಿ. ಬ್ಯಾಲೆನ್ಸ್ ಎಷ್ಟು ಹೋಯ್ತು 30,000, ಬ್ಯಾಲೆನ್ಸ್ 30,000. ಸೊ ಕರೆಂಟ್ ಇಯರ್ ಡೆಪ್ರಿಸಿಯೇಷನ್ ಕೊಟ್ಟಿಲ್ಲ ಲೆಕ್ಕದೊಳಗೆ. ಸೊ ನೆಕ್ಸ್ಟ್ ಇಲ್ಲಿ ಬಿಸ್ನೆಸ್ ಲಾಸ್ ಕೊಟ್ಟಾರ ಅಬ್ಸಾರ್ಬ್ಡ್, ಮೈನಸ್ ಮಾಡಿದ್ವಿ.
ಹಂಗಾರೆ ಆಮೇಲೆ ನೆಕ್ಸ್ಟ್ ಏನು ಮೈನಸ್ ಮಾಡ್ಬೇಕು ನಾವು ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್ ಲೆಸ್ ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್ 10,000 ಕೊಟ್ಟಾರ. ಸೊ ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ 20,000. 30,000 10,000 ಮೈನಸ್ ಮಾಡಿರೋ ಬ್ಯಾಲೆನ್ಸ್ 20,000. ಸೊ ನೆಕ್ಸ್ಟ್ ಆಫ್ಟರ್ ದಿಸ್ ನೆಕ್ಸ್ಟ್ ಹೆಡ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಸೊ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಒಳಗೆ ಲಾಂಗ್ ಟರ್ಮ್ ಐತಿ ಶಾರ್ಟ್ ಟರ್ಮ್ ಐತಿ. ಫಸ್ಟ್ ಲಾಂಗ್ ಟರ್ಮ್ ಬರ್ಕೋರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 30,000 ಐತಿ. ನೆಕ್ಸ್ಟ್ ಲಾಂಗ್ ಟರ್ಮ್ ಲಾಸ್ ಏನಾರು ಕ್ಯಾರಿಡ್ ಫಾರ್ವರ್ಡ್ ಇದ್ರೆ ಅದನ್ನು ಲೆಸ್ ಮಾಡಿರಿ. ದೇ ಗಿವನ್ ಸೆಟ್ ಆಫ್ ಕ್ಯಾರಿಡ್ ಫಾರ್ವರ್ಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ 40,000. ಸೊ 30,000 ಐತಿ. 40,000 ಲೆಸ್ ಮಾಡ್ಬೇಕು. ಅದ್ರ ಇನ್ನೂ ಎಷ್ಟು ಬೇಕಾಗುತ್ತೆ 10,000. ಸೊ ಬ್ಯಾಲೆನ್ಸ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾರಿಡ್ ಫಾರ್ವರ್ಡ್ ಅದಕ್ಕೆ ಫೈನಲ್ ಮಾಡಿ ಔಟರ್ ಕಾಲಮಿಗೆ ಕಳಿಸಿ. ನೆಕ್ಸ್ಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಾರ 10,000 ಬರೀರಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾರಿಡ್ ಫಾರ್ವರ್ಡ್ ಐತಿ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಿರಿ. ಸೆಟ್ ಆಫ್ ಕ್ಯಾರಿಡ್ ಫಾರ್ವರ್ಡ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ 5,000. ಹಂಗಾರೆ 10,000 5,000 ಮೈನಸ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ 5,000. ಇದೆಲ್ಲ ಅಡ್ಜಸ್ಟ್ಮೆಂಟ್ ಎಲ್ಲ ನಾವು ಆಸ್ ಪರ್ ರೂಲ್ಸ್ ಮಾಡ್ಕೊತ ಹೋಗೀವಿ. ಸೊ ಅಮೌಂಟನ್ನು 5,000 ಬ್ಯಾಲೆನ್ಸ್ ಅಮೌಂಟ್ ಉಳಿದದ್ದನ್ನು ಇಲ್ಲಿ ಹಚ್ಬಿಡ್ರಿ. ಸೊ ಲಾಸ್ಟ್ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಸೊ ಅದರ್ ಸೋರ್ಸ್ನೊಳಗೆ ಅವ್ರು ಕೊಟ್ಟಿರೋದು ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ಹಾರ್ಸ್ ರೇಸ್ ಕೊಟ್ಟಾರ, ಲಾಸ್ ಕೊಟ್ಟಾರ. ಇನ್ನೊಂದು ಹಾರ್ಸ್ ರೇಸ್ ಯಾವುದೂ ಇಲ್ಲ. ಅದಕ್ಕೆ ಹಂಗಾರೆ ಏನು ಮಾಡ್ತೀರಿ ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿರಿ. 50,000 ಡೈರೆಕ್ಟಾಗಿ ಕ್ಯಾರಿ ಫಾರ್ವರ್ಡ್ ಮಾಡಿ ಔಟರ್ ಕಾಲಮ್ನಾಗ ಹಾಕಿಬಿಡ್ರಿ. ಇದನ್ನು ಎತ್ಕು ಟೋಟಲ್ ಮಾಡೋಕ್ಕೂ ತೊಗೊಳಂಗಿಲ್ಲ, ಇನ್ನೂ ತೊಗೊಳಂಗಿಲ್ಲ. ಈಗ ಈ ಕಾಲಮ್ನಾಗ ನಾವೇನು ಬರ್ದೇವಲ್ಲ ಅಮೌಂಟ್ ಎಲ್ಲ ಫೈನಲ್ ಕಾಲಮಿಗೆ ಕಳಿಸ್ಕೋತ ಬಂದಿರ್ತೀವಿ. ಎಲ್ಲ ಮಾಡಿ ಫೈನಲ್ ಕಾಲಮಿಗೆ ಕಳಿಸ್ಕೋತ ಬಂದಿರ್ತೀವಿ. ಸೊ ಅದನ್ನು ಬರ್ಕೋತ ಹೋಗ್ಬಿಡ್ರಿ. ಕಾಲಮ್ನಾಗ ಬರ್ದದ್ದನ್ನ ಅಮೌಂಟನ್ನು ಬರ್ಕೋತ ಹೋಗ್ರಿ. ಒಂದನೇಕ ಸ್ಯಾಲ್ರಿ ಒಳಗೆ 150,000 ಬರ್ದೇವಿ. ನೆಕ್ಸ್ಟ್ 40,000 ಬರ್ದೇವಿ. ನೆಕ್ಸ್ಟ್ ಎಲ್ಲ ಮಾಡಿ 20,000 ಬರ್ದೇವಿ. ನೆಕ್ಸ್ಟ್ 5,000 ಬರ್ದೇವಿ. ಫೈನಲ್ ಅಮೌಂಟ್ ಬರ್ದದ್ದು ಎಲ್ಲ ಟೋಟಲ್ ಮಾಡಿ 2,50,000. 2,15,000 ಒಳಗೆ ಏನಾರು ಲೆಸ್ ಮಾಡುವಂಥ ಅವಕಾಶ ಐತೆನ ಯಾವುದೂ ಇಲ್ಲ. ಸೆಟ್ ಆಫ್ ಎನಿ ಲಾಸಸ್ ಯಾವುದೂ ಇಲ್ಲ. ಸೊ ಕ್ರಾಸ್ ಟೋಟಲ್ ಇನ್ಕಮ್ 2,15,000 ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಡ್ಯಾಶ್. ಸೊ ಫೈನಲ್ ಅಮೌಂಟ್ ಟೋಟಲ್ ಇನ್ಕಮ್ 2,15,000. ಸೊ ದಿಸ್ ಇಸ್ ಅಬೌಟ್ 2018 ಕ್ವೆಶನ್ ಪೇಪರ್. ನಾವು ಲೆಟ್ ಅಸ್ ಸಿ. ಈ ಪ್ರಾಬ್ಲಮ್ ತಿಳ್ಕೊಂಡ್ರಿ ಪೂರ್ತಿ ಸೆಟ್ ಆಫ್ ಪರ್ಫೆಕ್ಟ್ ಆಗಿಬಿಡ್ತೀರಿ. ಇದು ಇಷ್ಟು ಪ್ರಾಬ್ಲಮ್ಸ್ ತಿಳ್ಕೊರಿ ಸೆಟ್ ಆಫ್ ಕಂಪ್ಲೀಟ್ ಪರ್ಫೆಕ್ಟ್ ಆಗ್ತೀರಿ. ಸೊ ಹಿಂಗೆ ಕೊಡೋ ಬದಲು ಅವ್ರು ಭಾಳ ಅಂದ್ರೆ ಬೈ ಚಾನ್ಸ್ ಕಾಲಮ್ಸ್ ಹಾಕಿನೂ ಕೊಡೋ ಚಾನ್ಸಸ್ ಇದಾವೆ. ಅವಾಗ ನೀವು ಈಸಿಯಾಗಿ ಮಾಡಬಹುದು. ಸೊ ಈಗ May 2010 ಕ್ವೆಶನ್ ಪೇಪರ್ ತೇಜಸ್ ಪ್ರಾಬ್ಲಮ್ ನಂಬರ್ 8. Now let us see how it has to be calculated. In case of ತೇಜಸ್ ಪ್ರಾಬ್ಲಮ್ ನಂಬರ್ 8 ಒಳಗೆ ಅಟ್ ಎ ಗ್ಲಾನ್ಸ್ ಪ್ರಾಬ್ಲಮ್ ಏನು ಕೊಟ್ಟಾರ ಅಂತ ನೋಡ್ಕೊಂಡು ಇಟ್ಕೋರಿ. ಸೊ ಪ್ರಾಬ್ಲಮ್ ಒಳಗೆ ಅವರು ಬೇರೆ ಬೇರೆ ಇನ್ಕಮ್ ಕೊಟ್ಟಾರ. ಟೆಕ್ಸ್ಟೈಲ್ ಇನ್ಕಮ್. ಸೊ ನಾವು ಲೆಟ್ ಅಸ್ ರೀಡ್ ದಿ ಪ್ರಾಬ್ಲಮ್. ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಸ್ಯಾಲರಿ ಕೊಟ್ಟಾರ, ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಸ್ಟೇಷನರಿ, ಲಾಸ್ ಫ್ರಮ್ ಕ್ಲಾತ್ ಬಿಸ್ನೆಸ್, ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್, ಇನ್ಕಮ್ ಫ್ರಮ್ ಸೆಕ್ಯೂರಿಟೀಸ್, ಸೇಲ್ ಪ್ರೈಸ್ ಆಫ್ ದಿ ಶೇರ್ಸ್, ಕಾಸ್ಟ್ ಪ್ರೈಸ್ ಆಫ್ ದಿ ಅಬೋವ್ ಶೇರ್ಸ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಕ್ಯಾರಿಡ್ ಫಾರ್ವರ್ಡ್ ಲಾಸಸ್ ಬೇರೆ ಬೇರೆ ಕೊಟ್ಟಾರ. ಸೊ ಇಲ್ಲಿ ಪೂರ್ತಿ ಅಡ್ಜಸ್ಟ್ಮೆಂಟ್ಸ್ ಅದ. ಇದು ಪರ್ಫೆಕ್ಟಾಗಿ ತಿಳ್ಕೊತ ಹೋಗ್ರಿ. ಫಸ್ಟ್ ಇನ್ಕಮ್ ಫ್ರಮ್ ಸ್ಯಾಲರಿ ಹೆಂಗೆ ಕೊಟ್ಟಾರ ಹಂಗೆ ಬರ್ಕೋತ ಹೋಗ್ರಿ. ದೇ ಗಿವನ್ ಯು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಸ್ಯಾಲರಿ. ಅದರ ಸಂಬಂಧ ನಾವು ಮತ್ತೊಮ್ಮೆ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. 96,000 ಹಚ್ಬಿಡ್ರಿ. ನೀವು ಕಾಲಮ್ಸ್ 2 ಹಾಕೋರಿ 3 ಹಾಕೋರಿ. ಮಾತ್ರ ಎಂಟ್ರಿ ಮಾಡೋ ಮುಂದೆ ನೀವು ಕೇರ್ಫುಲ್ ಆಗಿರಿ ಅಷ್ಟೆ. ಸೊ 96,000 ಬರ್ತೀವಿ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಒಳಗೆ ಇಲ್ಲಿ ಅವರು ರೆಂಟ್ ಕೊಟ್ಬಿಟ್ರು. ಅವರು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ LOP SOP ಅಂತ ಕೊಡಲಿಲ್ಲ, ರೆಂಟ್ ಕೊಟ್ಟರು. ರೆಂಟ್ ಅಂದರೆ LOPನೂ SOPನೂ 100% LOP. ಸೊ LOP ರೆಂಟ್ ಕೊಟ್ಟಾರ ಅಂದ್ಕೂಳೆ ನಾವು ಹೌಸ್ ಪ್ರಾಪರ್ಟಿ ಪ್ರೊಸೀಜರ್ ಫಾಲೋ ಮಾಡಬೇಕು. ಸೊ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಬೇಕು. ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡುವಾಗ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಕ್ಯಾಲ್ಕುಲೇಷನ್ ಮಾಡಿಕೊಂಡು ಸೊ ಮುನ್ಸಿಪಲ್ ವ್ಯಾಲ್ಯೂ ಆರ್ ಪೇರೆಂಟಲ್ ವ್ಯಾಲ್ಯೂ ವಿಚ್ ಎವರ್ ಇಸ್ ಮೋರ್ ಬಂದ ಆನ್ಸರ್ A ಅಥವಾ ಸ್ಟ್ಯಾಂಡರ್ಡ್ ರೆಂಟ್ ವಿಚ್ ಎವರ್ ಇಸ್ ಲೆಸ್ ತಗೋತೀವಿ B. ಬಂದ ಆನ್ಸರ್ B ಅಥವಾ ಆ್ಯಕ್ಚುಯಲ್ ರೆಂಟ್ ಮಾಡುವಾಗ ಅನ್ರಿಯಲೈಸ್ ರೆಂಟ್ ಮೈನಸ್ ಮಾಡಿ ತಗೋತೀವಿ, ವಿಚ್ ಎವರ್ ಇಸ್ ಮೋರ್ ತಗೋತೀವಿ. ಸೊ ಆಮೇಲೆ ವೇಕೆನ್ಸಿ ರೆಂಟ್ ಅದನ್ನು ಲೆಸ್ ಮಾಡ್ತೀವಿ. ಇದೆಲ್ಲ ಮಾಡಿ ಬಂದ ಆನ್ಸರ್ ಹಚ್ಕೊತ ಹೋಗ್ತೀವಿ. ಈ ಕೇಸ್ನಾಗ ಅವರು ರೆಂಟ್ ಕೊಟ್ಟಾರ, ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ 12,000 ಕೊಟ್ಟಾರ. ಸೊ ಇದಿಷ್ಟು ಮಾಡೋಂಥ ಅವಶ್ಯಕತೆ ಇಲ್ಲ. ರೆಂಟ್ ಡೈರೆಕ್ಟಾಗಿ ನೀವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ 12,000 ಹಚ್ಚಿರಿ. ಇದು ಪ್ರೊಸೀಜರ್ ಇದಕ್ಕಂದ್ರೆ ಬೈ ಚಾನ್ಸ್ ಅವ್ರು ಕೊಟ್ಟಿದ್ರಂದ್ರೆ ಮತ್ತೊಂದು ಲೆಕ್ಕದಾಗ ಹಿಂಗೆ ಏನಾದ್ರು ಕೊಟ್ಟರೆ ನಿಮ್ಗೆ ಅದು ನೆನಪಿರಲಿ ಅಂತೇಳಿ ನಾನು ಪ್ರೊಸೀಜರ್ ಬರೆದಿರ್ತೀನಿ. ಸೊ ರೆಂಟ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ 12,000. ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ಓನರ್ ಲೆಸ್ ಮಾಡಬೇಕು, ಕೊಟ್ಟಿಲ್ಲ ಡ್ಯಾಶ್. ದೆನ್ ಆನ್ಯುವಲ್ ವ್ಯಾಲ್ಯೂ ಬರ್ತೈತಿ 12,000 ಲೆಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 30% ಆಫ್ ಆನ್ಯುವಲ್ ವ್ಯಾಲ್ಯೂ ತಗೋರಿ. 12,000 30% 3,600
ಬಂದ ಆನ್ಸರ್ ಇದು ಕಾಂಪ್ಯೂಟೆಡ್ ಆನ್ಸರ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ LOP 8400. ಈಗ ಲೆಕ್ಕದೊಳಗೆ SOP ಏನೂ ಕೊಟ್ಟಿಲ್ಲ, SOP ಡ್ಯಾಶ್ ಇಡ್ರಿ. ಸೊ ಹಂಗಾರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಷ್ಟು ಬಂತು 8400. ಈಗ ಸೇಮ್ ಕ್ಯಾರಿ ಫಾರ್ವರ್ಡ್ ಏನಾರ ಈ ಹೆಡ್ನೋಗ ಐತಲ್ಲ, ಕ್ಯಾರಿ ಫಾರ್ವರ್ಡ್ ಅಡ್ಜಸ್ಟ್ಮೆಂಟ್ ಮಾಡುವಾಗ ಅದ ಹೆಡ್ನೋಗ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಂತ ನಾ ಆಲ್ರೆಡಿ ರೂಲ್ಸ್ ಹೇಳೇನಿ. ಅದ್ರ ಸಂಬಂಧ ಇದು ಈ ಮನಿ ಬಿಟ್ಟು ನೆಕ್ಸ್ಟ್ ಹೋಗೋಕಿ ಮೊದಲು ಈ ಹೆಡ್ ಕಂಪ್ಲೀಟ್ ಮಾಡೋಕೆ ಮೊದಲು ಇಲ್ಲಿ ಕ್ಯಾರಿ ಫಾರ್ವರ್ಡ್ ಏನಾರ ಐತನ ನೋಡ್ರಿ. ಈ ಕೇಸ್ನಾಗ ಅವ್ರು ಕ್ಯಾರಿ ಫಾರ್ವರ್ಡ್ ಕೊಟ್ಟಾರ. ಸೊ ಎಷ್ಟು ಕೊಟ್ಟಾರ ಅಂದ್ರೆ ಕ್ಯಾರಿ ಫಾರ್ವರ್ಡ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ಯಾರಿಡ್ ಫಾರ್ವರ್ಡ್ 4500 ಕೊಟ್ಟಾರ. ಲೆಸ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ಯಾರಿಡ್ ಫಾರ್ವರ್ಡ್ ಫ್ರಮ್ 2017-18 ಸೆಟ್ ಆಫ್ ಅಡ್ಜಸ್ಟ್ಮೆಂಟ್ ಆಗೈತೆ ಅಂತ ಹೇಳಿ 4500 ಬರೀರಿ. 8400 4500 ಮೈನಸ್ ಮಾಡಿರಿ, ಅಮೌಂಟ್ ಈಸ್ 3900. ಹೌಸ್ ಪ್ರಾಪರ್ಟಿ ಕೆಲಸ ಮುಗೀತು. ಒಂದ್ಸಲಿ ಪರ್ಫೆಕ್ಟಾಗಿ ನೀವು ಮಾಡಿದ್ರಿ ಅಂದ್ರೆ ಲಘು ಲಘು ಮುಂದೆ ಮಾಡ್ಕೋತ ಹೋಗ್ಬೋದು. ಪೂರ್ತಿ ಪ್ರೊಸೀಜರ್ ಪ್ರಕಾರ ಫಸ್ಟ್ ಇದು ಬರ್ಕೋರಿ ಅಂತ ಹೇಳೋ ಅವಶ್ಯಕತೆ ಬೀಳಂಗಿಲ್ಲ. ನೀವು ಆಟೋಮ್ಯಾಟಿಕ್ಕಾಗಿ ಮಾಡ್ಕೋತ ಹೋಗ್ಬಿಡ್ತೀರಿ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಪ್ರೊಫೆಷನ್ ಒಳಗೆ ಫಸ್ಟ್ ಯಾವ್ದು ಬರ್ಕೋಬೇಕು, ಸ್ಪೆಕ್ಯುಲೇಟಿವ್ ಇಷ್ಟು ಸ್ಟೋರಿ ಕಂಪ್ಲೀಟ್ ಮಾಡಿರಿ. ಫಸ್ಟ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ 5000 ಕೊಟ್ಟಾನ. ಆಮೇಲೆ ಏನು ಕ್ಯಾರಿ ಫಾರ್ವರ್ಡ್ ಐತನ ನೋಡ್ರಿ. ಸೊ ಕ್ಯಾರಿ ಫಾರ್ವರ್ಡ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲಾಸ್ 6000 ಕೊಟ್ಟಾರ. ಸೊ ಫಸ್ಟ್ ಸ್ಪೆಕ್ಯುಲೇಟಿವ್ ಪ್ರಾಫಿಟ್ 5000 ಬರೀರಿ. ಸ್ಪೆಕ್ಯುಲೇಟಿವ್ ಲಾಸ್ ಕ್ಯಾರಿ ಫಾರ್ವರ್ಡ್ ಆ್ಯಂಡ್ ಸೆಟ್ ಆಫ್ 6000 ಬರೀರಿ. ಇನ್ನು ಎಷ್ಟು ಉಳಿತು ಬ್ಯಾಲೆನ್ಸ್ 1000 ಔಟರ್ ಕಾಲಮ್ ಹಾಕ್ರಿ. ಸೊ ದಿಸ್ ಇಸ್ ಅಬೌಟ್ ಸ್ಪೆಕ್ಯುಲೇಟಿವ್. ಕಮ್ ಟು ನಾನ್ ಸ್ಪೆಕ್ಯುಲೇಟಿವ್ ಒಳಗೆ ಅವರು ಇನ್ಕಮ್ ಫ್ರಮ್ ಸ್ಟೇಷನರಿ ಬಿಸ್ನೆಸ್ ಕೊಟ್ಟಾರ. ಇನ್ಕಮ್ ಫ್ರಮ್ ಸ್ಟೇಷನರಿ ಬಿಸ್ನೆಸ್ 50,000 ಕೊಟ್ಟಾರ. ನೆಕ್ಸ್ಟ್ ಇದು ಹೆಡ್ನೊಳಗೆ ಇನ್ನೊಂದು ಐತಿ ಲಾಸ್ ಫ್ರಮ್ ಕ್ಲಾತ್ ಬಿಸ್ನೆಸ್. ಅಂದ್ರೆ ಅದ ಹೆಡ್ನೊಳಗೆ ಅಡ್ಜಸ್ಟ್ಮೆಂಟ್ ಮಾಡಬಹುದು. ಸೊ ಅದೇ ಹೆಡ್ನೊಳಗೆ ಅಡ್ಜಸ್ಟ್ಮೆಂಟ್ ಮಾಡೋಕೆ ಬರ್ತೈತಲ್ಲ. ಈಗ ಹೆಡ್ ಬಿಸ್ನೆಸ್ ಅದ್ರೊಳಗೆ ಒಂದ್ರೊಳಗೆ ಪ್ರಾಫಿಟ್ ಐತಿ, ಇನ್ನೊಂದ್ರಾಗ ಲಾಸ್ ಐತಿ. ಅಡ್ಜಸ್ಟ್ಮೆಂಟ್ ಮಾಡಿರಿ. ಇನ್ಕಮ್ ಫ್ರಮ್ ಸ್ಟೇಷನರಿ ಬಿಸ್ನೆಸ್ 50,000 ಅಂತ ಬರೀರಿ. ಪ್ಲಸ್ ಲಾಸ್ ಫ್ರಮ್ ಕ್ಲಾತ್ ಬಿಸ್ನೆಸ್ 70,000 ಅಂತ ಬರೀರಿ. ಬ್ಯಾಲೆನ್ಸ್ ಏನು ಉಳಿತು 20,000. ಈಗ ನಾವು ಮತ್ತೆ ಹಿಂದೆ ಹೋಗಿ ಕನ್ಫ್ಯೂಷನ್ ಮಾಡ್ಕೊಂಡು ಬದಲಿ ಒಮ್ಮೆ ಮಾಡಿ ತೋರಿಸ್ಬಿಡ್ತೇನೆ. ಸೊ ಮತ್ತೆ ನಾವು ಹಿಂದೆ ಹೋಗಿ ಕನ್ಫ್ಯೂಷನ್ ಮಾಡಿ ಬೇರೆ ಹೆಡ್ನಾಗ ಐತೇನಿಲ್ಲ ಅಂತ ಚೆಕ್ ಮಾಡೋ ಬದಲಿ ಬರೋ ಇಷ್ಟು ಇನ್ಕಮ್ ನೆಕ್ಸ್ಟ್ ಕಾಲಮ್ಗೆ ಟ್ರಾನ್ಸ್ಫರ್ ಮಾಡ್ಕೊತ ಹೋಗ್ಬಿಡೋಣ. ಅಂದ್ರೆ ಲಾಸ್ ಫ್ರಮ್ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ನೂ ಎಷ್ಟು ಉಳಿತೆ 20,000. ಈ 20,000 ಇನ್ನೂ ಅಡ್ಜಸ್ಟ್ ಆಗಿಲ್ಲ. ಅದ ವರ್ಷ ಅಡ್ಜಸ್ಟ್ಮೆಂಟ್ ಮಾಡೋಕೆ ಅವಕಾಶ ಐತೆ ನೋಡ್ಕೊಂಡು ಮುಂದೆ ಅಡ್ಜಸ್ಟ್ಮೆಂಟ್ ಮಾಡ್ಕೊತ ಹೋಗೋಣ. ಈಗ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಬರ್ಕೋರಿ. ಅಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 90,500 ಕೊಟ್ಟಾರ. ಆಮೇಲೆ ಅದ ಇದ್ರೊಳಗೆ ಸೋರ್ಸಸ್ನೊಳಗೆ ಏನಾರು ಕ್ಯಾರಿ ಫಾರ್ವರ್ಡ್ ಐತನ ನೋಡ್ರಿ. ಸೊ ಇಲ್ಲಿ ಅವರು ಕ್ಯಾರಿ ಫಾರ್ವರ್ಡ್ ಕೊಟ್ಟಾರ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ 6,500 ಕೊಟ್ಟಾರ. ಸೊ ಲೆಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾರಿ ಫಾರ್ವರ್ಡ್ ಆ್ಯಂಡ್ ಸೆಟ್ ಆಫ್ 6,500. ಸೊ 19,500 6,500 ಮೈನಸ್ ಮಾಡಿರಿ, 13,000 ಉಳಿತು. ನೆಕ್ಸ್ಟ್ ಸ್ವಲ್ಪ ಒಂದಿಷ್ಟು ಜಾಗ ಬಿಟ್ಟು ನೆಕ್ಸ್ಟ್ ಏನಾರ ಐತೆ ಅಂತ ನೋಡ್ರಿ. ನೆಕ್ಸ್ಟ್ ಅವರು ಮತ್ತೊಂದು ಕ್ಯಾಪಿಟಲ್ ಗೇನ್ ಹೆಡ್ನೊಳಗೆ ಬರುವಂಥದ್ದು ಮತ್ತೊಂದು ಕೊಟ್ಟಾರ. ಏನು ಕೊಟ್ಟಾರ ಅಂದರೆ ಸೇಲ್ ಪ್ರೈಸ್ ಆಫ್ ದಿ ಶೇರ್ಸ್ ಆಫ್ A Limited ಅಕ್ವೈರ್ಡ್ ಆನ್ 1st June 2016 ಆ್ಯಂಡ್ ಸೋಲ್ಡ್ ಆನ್ 1st May 2017. ಅಂದ್ರೆ ಮತ್ತೊಂದು ಕ್ಯಾಪಿಟಲ್ ಅಸೆಟ್ ಕೊಟ್ಟಾರ. ಅದ್ರಾಗ ಲಾಂಗ್ ಟರ್ಮು ಶಾರ್ಟ್ ಟರ್ಮ್ ಅಂತ ಅವ್ರು ಕೊಟ್ಟಿಲ್ಲ. ನಾವ ಕಂಡು ಹಿಡ್ಕೋಬೇಕಂದ್ರೆ ನಂಬರ್ ಆಫ್ ಮಂತ್ಸ್ ನಂಬರ್ ಆಫ್ ಇಯರ್ಸ್ ಬೇಸ್ ಮೇಲೆ ನಾವು ಡಿಸೈಡ್ ಮಾಡ್ತೇವೆ. ಅಂದ್ರೆ ಆ ಅಸೆಟ್ ಪರ್ಚೇಸ್ ಮಾಡಿ ಸೇಲ್ ಮಾಡೋ ಒಳಗಿನ ಡ್ಯೂರೇಷನ್ ಎಷ್ಟೈತಿ ಅದ್ರ ಬೇಸ್ ಮೇಲೆ. ಈಗ ಶೇರ್ಸ್ ಕೊಟ್ಟಾರ. ಶೇರ್ಸ್ ಅಂದ್ಕೊಳ್ಳಿ ಸೆಕ್ಯೂರಿಟೀಸ್ ಶೇರ್ಸ್. ಅದ್ರೊಳಗೆ ಡ್ಯೂರೇಷನ್ 1 year ಒಳಗಿತ್ತಂದ್ರೆ ಅದನ್ನು ಶಾರ್ಟ್ ಟರ್ಮ್ ಅಂತೀವಿ. 1 year ಮ್ಯಾಗಿತ್ತಂದ್ರೆ ಲಾಂಗ್ ಟರ್ಮ್. ಹಂಗೆ ಪರ್ಚೇಸ್ ಮಾಡಿದ್ದು ಜೂನಿಗೆ ಪರ್ಚೇಸ್ ಮಾಡಿದ್ರೆ ಸೇಲ್ ಮಾಡಿದ್ದು ಮೇಗೆ ಸೇಲ್ ಮಾಡ್ಯಾರ. ಹಂಗಾರೆ ಇದು ಶಾರ್ಟ್ ಟರ್ಮ್. ಸೊ ಇದನ್ನೀಗ ಕಾಂಪಿಟೇಷನ್ ಮಾಡ್ಬೇಕು ನಾವು. ಶಾರ್ಟ್ ಟರ್ಮ್ ಪ್ರೊಸೀಜರ್ ಪ್ರಕಾರ ಕಾಂಪಿಟೇಷನ್ ಮಾಡಬೇಕು. ಶಾರ್ಟ್ ಟರ್ಮ್ ಪ್ರೊಸೀಜರ್ ಇದು. ಸೊ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಯಾವ ಬೇಸ್ನಾಗ ತಿಳ್ಕೊತೇವಿ, ಅದು ಡ್ಯೂರೇಷನ್ ಬೇಸ್ನಾಗ ತಿಳ್ಕೊತೀವಿ. ಅವ್ರು ಖರೀದಿ ಮಾಡಿದ್ದು ಜೂನಿಗೆ ಖರೀದಿ ಮಾಡ್ಯಾರ, ಸೇಲ್ ಮಾಡಿದ್ದು ಮೇಕ್ ಅಂದ್ರೆ 11 ತಿಂಗಳಿಗೆ ಸೇಲ್ ಮಾಡಿರೋ ಸಂಬಂಧ ಲೆಸ್ ದೆನ್ 1 year ಸಂಬಂಧ ಶಾರ್ಟ್ ಟರ್ಮ್ ಅಂತ ತಿಳ್ಕೊಂಡು ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಮಾಡೋಕೆ ರೂಲ್ಸ್ ಅದಾವೆ. ಕ್ಯಾಪಿಟಲ್ ಗೇನ್ ಒಳಗೆ ಆಲ್ರೆಡಿ ನೀವು ನೋಡಿರ್ತೀರಿ. ಆಸ್ ಪರ್ ರೂಲ್ಸ್ ನೋಡ್ಕೊತ ಹೋಗ್ರಿ. ಶೇರ್ಸ್ ಆಫ್ A Limited ಆಸ್ ಇಟ್ ಇಸ್ ಸೋಲ್ಡ್ ವಿದಿನ್ 1 year ಇದು ಶಾರ್ಟ್ ಟರ್ಮ್ ಆಕೈತಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಬರ್ಕೊಂಡಿರಿ. ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದು ಇನ್ನೂ ನಾವು ಅಡ್ಜಸ್ಟ್ಮೆಂಟ್ ಮಾಡಿಲ್ಲ. ಫಸ್ಟಿಗೆ ಅಡ್ಜಸ್ಟ್ಮೆಂಟ್ ಆಮೇಲೆ ಮಾಡ್ತೀವಿ, ಫಸ್ಟಿಗೆ ಮಾಡೋಂಗಿಲ್ಲ ಇದನ್ನು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕ್ಯಾಲ್ಕುಲೇಷನ್ ಮಾಡಿರಿ. ಸೇಲ್ಸ್ ವ್ಯಾಲ್ಯೂ ಆಫ್ ಶೇರ್ಸ್ 1 lakh ಲೆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಫ್ ಶೇರ್ಸ್ 96,000 ಕೊಟ್ಟಾರ. ಇಂಪ್ರೂವ್ಮೆಂಟ್ ಕಾಸ್ಟ್ ಇಲ್ಲ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇಲ್ಲ. ಸೊ 1 lakh ನಾವು 96,000 ಮೈನಸ್ ಮಾಡಿದ್ರೆ ಎಷ್ಟು ಉಳಿತು 4,000. ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಉಳಿತು 4,000. ಈ 4,000 ಒಳಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾರಿಡ್ ಫಾರ್ವರ್ಡ್ ಏನೈತಾರ ನೋಡ್ರಿ. ಸೊ ಇಲ್ಲೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾರಿಡ್ ಫಾರ್ವರ್ಡ್ 6,000 ಐತಿ. 6,000 ಹಚ್ಚಿರಿ. ಇಲ್ಲೇ 4,000 ಐತಿ, ನಮಗೆ ಬೇಕಾಗಿರೋದು 6,000. ಹಾಗಾದ್ರೆ ಇನ್ನೂ ಬ್ಯಾಲೆನ್ಸ್ ಎಷ್ಟು ಉಳಿತು 2,000 ಬ್ಯಾಲೆನ್ಸ್ ಉಳಿತು. ಈಗ ನೋಡ್ರಿ ಈ 2,000 ಲಾಸನ್ನು ಇದೇ ಹೆಡ್ನೋಗ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಅದೇ ಹೆಡ್ನೋಗ ಮಾಡ್ಬೇಕಲ್ಲ. ಈಗ ಕ್ಯಾರಿ ಫಾರ್ವರ್ಡ್ ಇದ್ದಾಗ
ಈ ಲಾಸನ್ನು ಅಡ್ಜಸ್ಟ್ಮೆಂಟ್ ಮಾಡ್ಬೋದಲ್ಲ, ಹಂಗಾರೆ ಏನು ಮಾಡ್ಬೋದು, ಲಾಂಗ್ ಟರ್ಮ್ನೊಳಗೆ ಇನ್ಕಮ್ ಐತಿ, ಆ ಲಾಂಗ್ ಟರ್ಮ್ನೊಳಗೆ ಅಡ್ಜಸ್ಟ್ಮೆಂಟ್ ಮಾಡಬಹುದು. ಲಾಂಗ್ ಟರ್ಮ್ನೊಳಗೆ ಎಷ್ಟು ಇನ್ಕಮ್ ಐತಿ ನೋಡ್ರಿ, ಇಲ್ಲಿ 13,000 ಇತ್ತ. ಇದು ಈ ಕಲರ್ ಬೇರೆ ಬೇರೆ ಮಾಡೋಣ. 13,000 ಈ 13,000 ಒಳಗೆ 2,000 ಮೈನಸ್ ಮಾಡ್ಬೋದಲ್ಲ ನಾವು. ಅಡ್ಜಸ್ಟ್ಮೆಂಟ್ ಆಫ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಬ್ಯಾಲೆನ್ಸ್ 2,000 ಮೈನಸ್ ಮಾಡಿರಿ. ಎಷ್ಟು ಉಳಿತು ಬ್ಯಾಲೆನ್ಸ್? 11,000. 11,000 ಇಲ್ಲಿ ಔಟರ್ ಕಾಲಮ್ನ ಹಚ್ಬಿಡ್ರಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ಹೆಡ್ನೊಳಗೆ ಎಷ್ಟು ಬೇಕಾಗಿತ್ತು ನಮಗೆ? 2,000 ಬೇಕಾಗಿತ್ತಲ್ಲ. ಹಂಗಾರೆ ಈಗ ಅಲ್ಲೇ 2,000 ಸಿಕ್ತು ನಮಗೆ. ಆ 2,000 ಲೆಸ್ ಮಾಡಿದ್ದನ್ನು ಇಲ್ಲಿ ಬರೆದು ಬಿಡ್ರಿ. ನಾ ಇರಲಿಲ್ಲ ಅಂದ್ರೆ ಎರಡನೇ ಕಾಲಮ್ನ ಮಾಡ್ತಿದ್ದೆ, ಆದರೆ ಇದು ಹೆಡ್ ಬೇರೆ ಅದ್ರ ಜೊತೆನೂ ಅಡ್ಜಸ್ಟ್ಮೆಂಟ್ ಮಾಡೋಕೆ ಬರೋಂಗಿಲ್ಲ ಅಂತೇಳಿ ಇಲ್ಲೇ ಇದನ್ನು ಕ್ಲೋಸ್ ಮಾಡಿಬಿಡ್ರಿ. ಸೊ ಬ್ಯಾಲೆನ್ಸ್ ಇರೋಗಂತೂ ಏನೂ ಉಳಿಯಂಗಿಲ್ಲ. ಸೊ ಈಗ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬರೀರಿ. ಇನ್ಕಮ್ ಫ್ರಮ್ ಸೆಕ್ಯೂರಿಟೀಸ್ 10,000 ಕೊಟ್ಟಾರ. ಸೊ ಮತ್ತೆ ಏನಾರ ಇದ್ರೊಳಗೆ ಲಾಸ್ ಐತನ ನೋಡ್ರಿ. ಲಾಸ್ ಫ್ರಮ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅಂತ ಕೊಟ್ಟಾರ. ಸೊ ಅದ್ರ ಲಾಸನ್ನು ಲೆಸ್ ಮಾಡಿರಿ ಆಸ್ ಪರ್ ದಿ ರೂಲ್ಸ್. ಲಾಸ್ನ ಲೆಸ್ ಮಾಡಿರಿ. ಲೆಸ್ ಸೆಟ್ ಆಫ್ ಕ್ಯಾರಿಡ್ ಫಾರ್ವರ್ಡ್ ಲಾಸಸ್ ಆಫ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ 1,200. ಬ್ಯಾಲೆನ್ಸ್ 8,800 ವಿತ್ 8,800 ಬರೀರಿ. ಟೋಟಲ್ ಮಾಡಿರಿ. ಟೋಟಲ್ ಸ್ಯಾಲ್ರಿ ಟೋಟಲ್ ಮಾಡೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಸ್ಯಾಲ್ರಿ ಅಡ್ಜಸ್ಟ್ಮೆಂಟ್ ಮಾಡೋಕೆ ಬರೋಂಗಿಲ್ಲ. ನಮ್ಗೆ ಇನ್ನೂ ಬಿಸ್ನೆಸ್ ಲಾಸ್ 20,000 ಬೇಕಾಗೈತಿ, ಅಡ್ಜಸ್ಟ್ಮೆಂಟ್ ಮಾಡಿಲ್ಲ ನಾವು. ಆ ಬಿಸ್ನೆಸ್ ಲಾಸ್ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಉಳ್ಕಿ ಎಲ್ಲಾದ್ರೂ ಬರ್ತೈತಿ, ಆದರೆ ಸ್ಯಾಲ್ರಿ ಒಳಗೆ ಬರೋಂಗಿಲ್ಲ. ಅದಕ್ಕೆ ಉಳ್ಕಿವಷ್ಟು ಟೋಟಲ್ ಮಾಡ್ತೀವಿ. ಸ್ಯಾಲ್ರಿ ಒಂದು ಬಿಟ್ಟು ಉಳ್ಕಿವಿ ಯಾವ್ದಾವಲ್ಲ ನಾವು ಔಟರ್ ಕಾಲಮ್ನಾಗ ಹಾಕಿವಲ್ಲ, ಸೆಕೆಂಡ್ ಕಾಲಮ್ನಾಗ ಅವನಷ್ಟು ಟೋಟಲ್ ಮಾಡಿರಿ. ಸೊ ಒಂದು ಯಾವ್ದು ಹಾಕ್ಯಾರ ನೋಡ್ರಿ, ಮತ್ತೊಮ್ಮೆ ಯಾವ್ದು ಔಟರ್ ಕಾಲಮ್ನಾಗ ಹಾಕಿವಂತ ನೋಡ್ಕೊಂಡು ಬಿಡೋಣ. ಒಂದು 3,900 ಹಾಕೀವಿ. ಸ್ಯಾಲ್ರಿ ಅಂತೂ ಟಚ್ ಮಾಡೋಕೆ ಬರೋಂಗಿಲ್ಲ. ಸೊ ಫಸ್ಟಿಗೆ ಹೊರಗೆ ಹಾಕ್ಬಿಟ್ಟೇವೆ ನಾವು. ಸೊ 3,900 ಒಂದು ಬರ್ದೇವಿ. ಇನ್ನೊಂದು ಅದಕ್ಕೆ ನೋಡ್ಕೋತ ಈ 20,000 ಅಡ್ಜಸ್ಟ್ ಮಾಡಕತ್ತೇವೆ ನಾವು. ಈ 20,000 ಅಡ್ಜಸ್ಟ್ಮೆಂಟ್ ಮಾಡೋಕೆ ಸ್ಯಾಲ್ರಿ ಒಳಗೆ ಅಡ್ಜಸ್ಟ್ಮೆಂಟ್ ಮಾಡೋಕೆ ಬರೋಂಗಿಲ್ಲ. ನಮಗೆ ಬೇರೆ ಹೆಡ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡೋಕೆ ಬರ್ತೈತಿ. ಈಗ ಅದನ್ನು ನೋಡಕತ್ತೀವಿ. ಅದನ್ನು ಎಲ್ಲಿ ಅಡ್ಜಸ್ಟ್ಮೆಂಟ್ ಮಾಡೋಕೆ ಬರ್ತೈತಿ, ಎಲ್ಲಿ ಕಳಿಸೋಣ ಅಂತ ನೋಡಕತ್ತೀವಿ. ಇಲ್ಲೇ ಕ್ಯಾಪಿಟಲ್ ಗೇನ್ ನಮ್ಗೆ 11,000 ಸಿಕ್ಕೈತಿ. ನೆಕ್ಸ್ಟ್ ಇಲ್ಲಿ ನಮಗೆ 8,800 ಸಿಕ್ಕೈತಿ. ಹಾಗಾದ್ರೆ ಈ ಮೂರು ಟೋಟಲ್ ಮಾಡಿರಿ. ಸೊ 23,700. ಈ 23,700 ಒಳಗೆ ನಾನ್ ಸ್ಪೆಕ್ಯುಲೇಟಿವ್ ಇದ್ರೆ ಮತ್ತೆ ಅಡ್ಜಸ್ಟ್ಮೆಂಟ್ ಮಾಡೋಕೆ ಬರೋಂಗಿಲ್ಲ. ನಾನ್ ಸ್ಪೆಕ್ಯುಲೇಟಿವ್ನ ಲೆಸ್ ಮಾಡೀವಿ. ಸೊ ಅದನ್ನು ಎಲ್ಲೆಲ್ಲಿ ಅಡ್ಜಸ್ಟ್ಮೆಂಟ್ ಮಾಡೇವಲ್ಲ ಆ ಕಲರ್ ಮಾಡೇನಿ. ಇದನ್ನೆಲ್ಲ ಎಲ್ಲಿ ತೊಗೊಂಡೇವಿ ಅಂದ್ರೆ 20,000 ಎಲ್ಲಿ ತೊಗೊಂಡೇವಿ. ಲೆಸ್ ಸೆಟ್ ಆಫ್ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲಾಸ್ ಅಡ್ಜಸ್ಟೆಡ್ ಅಕಾರ್ಡಿಂಗ್ ಟು ರೂಲ್ಸ್ ಅಂತ ಬರೆದೆ 20,000 ಲೆಸ್ ಮಾಡಿರಿ. ಸೊ 23,700 20,000 ಮೈನಸ್ ಮಾಡಿದ್ರೆ the balance is rupees 3,700. Now this balance can be taken in the outer column 3,900. So income from salary 96,000 and this amount is 3,700. So add the total, it comes to rupees 99,700. And this is gross total income less deduction under section 80C to 80U. ಏನು ಕೊಟ್ಟಿಲ್ಲ. ಸೊ ಅಮೌಂಟ್ ಟೋಟಲ್ ಇನ್ಕಮ್ 99,700. ಸೊ ಇದ್ರ ಸಂಬಂಧ ನಾವು ಹೌಸ್ ಪ್ರಾಪರ್ಟಿ ಒಳಗೆ ಕ್ಯಾಲ್ಕುಲೇಷನ್ ಮಾಡೀವಿ, ಅದನ್ನು ಬರ್ದೇನೆ. So now as rent of the property is given, income from house property is to be calculated. So you perfect ಆಗಿ ಕಲೀರಿ. ಪರ್ಫೆಕ್ಟ್ ಆಗಿ ಕಲ್ತ್ರೆ you can easily solve problems on set off and carry forward. Nearly 10 problems practice ಮಾಡಿರಿ. ಬೇರೆ ಬೇರೆ ವೆರೈಟೀಸ್ ಬರ್ದಿರ್ತಾವೆ. 10 problems practice ಮಾಡಿರಿ and there will be more. Thank you.